ಮೇತಯೋ ಶ್ರುತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕೊರಗಜ್ಜನ ಭಕ್ತ ಸಮೂಹಕ್ಕೆ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಶ್ರದ್ಧೆಯ ನಮನಗಳು ನಿಮಗೂ ಕೂಡ, ಹಾಗೆ ನಿಮ್ಮೊಳಗಿರುವಂಥ ಅಪಾರವಾಗಿರುವ ಶ್ರದ್ಧೆಗೂ ಕೂಡ ನಾನು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಒಂದು ಒಳ್ಳೆಯ ಮಂಕುತಿಮ್ಮನ ಕಗ್ಗದ ಮೊದಲನೇ ಶ್ಲೋಕ ಭಾಳ ಚೆನ್ನಾಗಿದೆ. ನಾನು ಕಲಿತ ಮಂಕುತಿಮ್ಮನ ಕಗ್ಗದ ಮೊದಲನೇ ಶ್ಲೋಕ, ಡಿ ವಿ ಜಿಯವರು ಬರೆದಿರುವಂಥ ಮೊದಲನೇ ಶ್ಲೋಕವೂ ಅದು. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಯಿಂ ನಂಬಿಹರೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತಾರೆ. ಏನು ಚೆನ್ನಾಗಿದೆ ಅಂತಂದರೆ, ಶ್ರೀ ವಿಷ್ಣುವೇ ವಿಶ್ವದ ಆದಿ, ಅವನೇ ಮೂಲ, ಅವನೇ ಮಾಯಾಲೋಲ, ಅವನೇ ಸರ್ವೇಶ, ಅವನೇ ಪರಬ್ರಹ್ಮ ಅನ್ನೋದನ್ನು ಯಾವುದನ್ನು ಗೊತ್ತಿಲ್ಲದೆಯೂ ಕೂಡ ಅನೂಚಾನವಾಗಿ ಅಂದಿನಿಂದ ಇಂದಿನವರೆಗೂ ನಂಬಿಕೊಂಡು ಶ್ರದ್ಧೆಯಿಂದ ಬಂದಿದ್ದಾರಲ್ಲ, ಆ ಶ್ರದ್ಧೆಗೊಂದು ದೊಡ್ಡ ನಮಸ್ಕಾರ ಮಾಡಪ್ಪ ಅಂತ ಭಾಳ ಸುಂದರವಾಗಿ ಡಿ ವಿ ಜಿ ಹೇಳ್ತಾರೆ. ನನಗೆ ಆ ದೃಷ್ಟಿಯಿಂದ ನೋಡುವಾಗ, ನಾನಿವತ್ತು ದಾರಿಯ ಉದ್ದಕ್ಕೂ ನಡ್ಕೊಂಡು ಬರ್ತಾ ಇರುವ ಅಷ್ಟೂ ಜನರನ್ನು ಕಂಡಾಗ ಇಳಿದು ಒಮ್ಮೆ ಒಂದು ನಮಸ್ಕಾರ ಮಾಡಬೇಕು ಅನ್ನಿಸ್ತು. ಕೊನೆಗೆ ನಾನೂ ಕೂಡ ಮುಂದಿನ 1-1.5 ಕಿಲೋಮೀಟರ್ಗಳ ಕಾಲ ಹೆಜ್ಜೆ ಹಾಕಿ ಬಂದು ನನ್ನ ಶ್ರದ್ಧೆಯ ಗೌರವವನ್ನು ಕೂಡ ಕೊರಗಜ್ಜನಿಗೆ ಸಮರ್ಪಿಸಲಿಕ್ಕೆ ಸಾಧ್ಯವಾಗಿದ್ದು ನನಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ. ನಂಗೆ ಭಾಳ ಜನ ಭಾಳ ಬಾರಿ ಹೇಳ್ತಿರ್ತಾರೆ, ಕೆಲವರು ಕೆಲವೊಂದು ಮತಗಳಲ್ಲಿ 1 ತಿಂಗಳಲ್ಲಿ ಸೇರ್ತಾರೆ, ಕೆಲವೊಂದು ಮತಗಳು 1 ವಾರದಲ್ಲಿ ಸೇರ್ತಾರೆ, ಯಾವುದೋ 1 ವಾರ ಪರ್ಟಿಕ್ಯುಲರ್ಲಿ ಬಂದು ಸೇರ್ತಾರೆ. ಆದರೆ ಹಿಂದೂಗಳು 1 ದಿನ ಅಂತ ಯಾವುದೂ ಇಟ್ಕೊಂಡೇ ಇಲ್ಲ, ಸೇರೋದಿಲ್ಲ ಅಂತ. ಆದರೆ ಆಶ್ಚರ್ಯದ ಸಂಗತಿ ಏನು ಗೊತ್ತೇನು, ಹಿಂದೂಗಳಿಗೆ 1 ದಿನ ಅಂತ ಬೇಡ, 1 ಕ್ಷಣ ಅಂತ ಹೇಳಿ ಕರೆದ್ರೂ ಕೂಡ ಆ ಕ್ಷಣಕ್ಕೂ ಬರುವಂಥವ್ರು ಹಿಂದೂಗಳು ಅಂತ. ಇವತ್ತು ನೋಡಿ, ಈ ಕ್ಷಣಕ್ಕೋಸ್ಕರ ಬಂದಿದ್ದೀವಿ. 66 ಕೋಟಿ ಜನ, ಏನು ಮಿತ್ರ ಶರಣ್ ಹೇಳಿದ್ರಲ್ಲ, 66 ಕೋಟಿ ಜನ ಏನು ಅಲ್ಲಿಗೆ ಹೋಗಿ ಸ್ನಾನ ಮಾಡಿದ್ದಾರೋ, ಅವರು ಸ್ನಾನ ಮಾಡಿದ್ದು 1 ದಿನಕ್ಕೆ ಅಂತಲ್ಲ, 1 ಕ್ಷಣಕ್ಕೆ. ಈ ಕ್ಷಣದಲ್ಲಿ ಸ್ನಾನ ಮಾಡಿದರೆ ಅಮೃತೋಪಮ ಅಂತ ಭಾವಿಸಿಕೊಂಡು ಆ ಕ್ಷಣಕ್ಕೋಸ್ಕರ ಕಾದು ಸ್ನಾನ ಮಾಡೋದಿದೆಯಲ್ಲ, ಏನು ಅದ್ಭುತ! ಜಗತ್ತಿನ ಯಾವ ಮತ ಧರ್ಮಗಳಲ್ಲೂ ಇಲ್ಲದೆ ಇರುವಂಥ ಅತ್ಯದ್ಭುತವಾಗಿರುವಂಥ ಚಿಂತನೆ ಹಿಂದೂ ಧರ್ಮದಲ್ಲಿದೆ ಅಂತ ನಾನು ಯಾವಾಗಲೂ ಭಾಳ ಹೆಮ್ಮೆಯಿಂದ ಅಂದ್ಕೊಳ್ತೀನಿ. ಗೊತ್ತಿಲ್ಲ ನನಗೆ ಇದನ್ನು ಹೇಳ್ಬೋದೋ ಇಲ್ವೋ, ಇತ್ತೀಚೆಗೆ ಕಾಂಗ್ರೆಸ್ಸಿನ ಎಕ್ಸ್ ಮಿನಿಸ್ಟರ್ ಆಗಿದ್ದಂಥ KH ಮುನಿಯಪ್ಪನವ್ರ ಜೊತೆ ಒಂದು ವೇದಿಕೆ ಮೇಲೆ ಹಂಚಿಕೊಳ್ಳುವಂಥ ಅವಕಾಶ ಸಿಕ್ಕಿತ್ತು. KH ಮುನಿಯಪ್ಪನವ್ರು ಮಾತನಾಡ್ತಾ ಹೇಳಿದ್ರು, ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದರೆ, ಧರ್ಮಶ್ರದ್ಧೆ ಅನ್ನೋದು ಯಾವುದೇ ಪಾರ್ಟಿಗೆ ಸೀಮಿತವಾದ್ದಲ್ಲ, ಎಲ್ಲರೊಳಗೂ ಇದೆ. ಹೇಗಿದೆ ಮಜಾ ನೋಡಿ. KH ಮುನಿಯಪ್ಪನವ್ರು ಮಾತನಾಡ್ತಾ ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ಪ್ರತಿ ಮಾಘದ ಸಂದರ್ಭದಲ್ಲಿ, ಮಾಘ ಮಾಸದಲ್ಲಿ ಬೆಳಗ್ಗಿನ ಜಾವ ಬೇಗ ಎದ್ದು ನಾನು ಮತ್ತು ಮನೆಯವರೆಲ್ಲ ಕೂತು ಸುಂದರ ಕಾಂಡದ ಪಾರಾಯಣ ಮಾಡ್ತೀವಿ ಅಂತ KH ಮುನಿಯಪ್ಪನವರು. ಅವ್ರು ಬರೋದು ಯಾವ ಸಮುದಾಯದಿಂದ ಅಂತ ಎಲ್ರಿಗೂ ಗೊತ್ತಿದೆ. ಅಷ್ಟೇ ಅಲ್ಲ, ಭಾಷಣದುದ್ದಕ್ಕೂ ಆಂಜನೇಯನ ಕಥೆ ಹೇಳಿದರು. ಇಲ್ಲಿಗೆ ಮುಗಿಲಿಲ್ಲ, ಅವ್ರು ಮುಂದುವರೆದು ಹೇಳಿದ್ರು ಶ್ರದ್ಧೆ ಅನ್ನೋದು ಹೆಂಗಿರುತ್ತೆ ಅನ್ನೋದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವ್ರು ಹೇಳಿದರು, ನಾನು ಕಾಶಿಗೆ ಹೋಗಿದ್ದೆ, ಅವರು ಮಿನಿಸ್ಟ್ರ್ ಇದ್ದಾಗ ಹೋಗಿದ್ರಂಥವ್ರು. ಕಾಶಿಗೆ ಹೋಗಿದ್ದೆ, ನಾನು ಮತ್ತು ನನ್ನ ಹೆಂಡತಿ ಕಾಶಿಗೆ ಹೋಗಿದ್ವಿ. ಅಲ್ಲಿ ಅವತ್ತೇನೋ ಅಪರೂಪದ ದಿನ ಇತ್ತು, ಪಿತೃಗಳಿಗೆ ತರ್ಪಣ ಸಮರ್ಪಿಸಿದ್ರೆ ಒಳ್ಳೇದಾಗತ್ತೆ ಅಂತ. ಆದರೆ ಬೆಳಗಿನ ಜಾವ 3:30 ಎದ್ದು ಸ್ನಾನ ಮಾಡಬೇಕಿತ್ತು. ನನ್ನ ಹೆಂಡತಿ ಒಪ್ಕೊಳ್ಳಿಲ್ಲ. ಹೇಗೋ ಮಾಡಿ ಅವಳನ್ನು ಎಬ್ಬಿಸಿ 3:30 ಸ್ನಾನ ಮಾಡಿ ಕಾಶಿಯ ವಿಶ್ವೇಶ್ವರನ ಬಳಿಗೆ ಹೋದರೆ, ಆ ವಿಶ್ವೇಶ್ವರನಲ್ಲಿ ಎಲ್ಲ ವೈದಿಕರನ್ನು ಪಕ್ಕಕ್ಕೆ ಸರಿಸಿ ನನ್ನನ್ನು ಮತ್ತು ನನ್ನ ಹೆಂಡತಿನ ಕರ್ಕೊಂಡೋಗಿ ವಿಶ್ವೇಶ್ವರನಿಗೆ ಅಭಿಷೇಕ ಮಾಡಿಸಿಬಿಟ್ರು. ನನ್ನ ಜೀವನದಲ್ಲಿ ಮರೆಯಲಾಗದೆ ಇರುವಂಥದ್ದು ಇದು. ವಿಶ್ವೇಶ್ವರನನ್ನು ಈಗಲೂ ಸ್ಮರಿಸಿಕೊಳ್ತೇನೆ ಅಂತ. ಏನು ಅದ್ಭುತವಾಗಿರುವಂಥ ಭಾವ ನೋಡಿ. ಯಾರ್ಯಾರು ಹಿಂದೂ ಧರ್ಮದ ಪದ್ಧತಿಗಳನ್ನು ವಿರೋಧಿಸ್ತಾರೋ, ನಾನು ಆ ಪಾರ್ಟಿಯಲ್ಲಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರವೇ ಅಂಥವ್ರು ಒಂದ್ಸಲ KH ಮುನಿಯಪ್ಪನವ್ರ ಹತ್ರ ಕೂತ್ಕೊಂಡು ಒಂದು ಕ್ಲಾಸ್ ತಗೋಬೇಕು ಅಂತ ನನಗೆ ಅನ್ನಿಸ್ತು. ಹೋಗಿ ಕೇಳಿಸ್ಕೊಳ್ಳಿ ಏನು ಅರ್ಥ ಇದು ಅಂತ ಹೇಳಬೇಕು ಅಂತ. ಮಿತ್ರ, ಈ ದೇಶದ ಶ್ರದ್ಧೆ, ನಾನು ಬೇರೆಲ್ಲ ಹೋಗೋಕ್ಕಿಂತ ಮುಂಚೆ, ಇನ್ನೆಲ್ಲ ಮಾತನಾಡೋಕ್ಕಿಂತ ಮುಂಚೆ ಈ ಶ್ರದ್ಧೆಯ ಕುರಿತಂತೆಯೇ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಶರಣ್ ಏನೇನು ಹೇಳಿದ್ರು ಆ ಎಲ್ಲ ಪ್ರಾಬ್ಲಮ್ಮೂ ಇದೆ. ಆದರೆ ಆ ಎಲ್ಲ ಪ್ರಾಬ್ಲಮ್ಮಿಂದ ಹಿಂದೂ ಧರ್ಮವನ್ನು ಪಾರು ಮಾಡಬಲ್ಲಂಥ ಏಕೈಕ ಶಕ್ತಿ ಅದು ನಿಮ್ಮೊಳಗಿರುವಂಥ ಶ್ರದ್ಧೆ ಮಾತ್ರ. ಇದು ಬಿಟ್ಟರೆ ಮತ್ಯಾವುದೂ ಅಲ್ಲ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲಂತೆ. ಇಲ್ಲದೆ ಹೋದರೆ ಹುಂಡಿಯೊಳಗೆ ಬೇಡದೇ ಇರೋದನ್ನು ಹಾಕಿರುವಂಥ ಮನುಷ್ಯ, ಆತ ಇಲ್ಲಿಗೆ ಬಂದು ಸರೆಂಡರ್ ಆಗಬೇಕಾಗಿರುವಂಥ, ಪೊಲೀಸರಿಗೆ ಕೇರ್ ಮಾಡದ ಮನುಷ್ಯ, ಕೊರಗಜ್ಜನ ಬಳಿ ಕೇಳಿಕೊಂಡ ತಕ್ಷಣ ಅವರೆದುರಿಗೆ ಬಂದು ಸರೆಂಡರ್ ಆಗಬೇಕಲ್ಲದೆ, ನಾನು ಓದಿದ್ದೀನಿ ಪೇಪರ್ಗಳಲ್ಲಿ, ನೀವೇ ಅದನ್ನು ವ್ಯಾಲಿಡೇಟ್ ಮಾಡಬೇಕು, ಆನಂತರ ಅವನಿಗೆ ಹುಚ್ಚಿಡಿತು ಕೂಡ ಅಂತ ಪೇಪರಲ್ಲಿ ನಾನು ಓದಿದ್ದೆ. ಇವನ್ನೆಲ್ಲ ಕೇಳುವಾಗ ನನಗನ್ಸುತ್ತೆ ನಮ್ಮ ಶ್ರದ್ಧೆ ಅತ್ಯದ್ಭುತವಾದ್ದು.
ನೆನಪಿಟ್ಕೊಳ್ಳಿ, ಇವತ್ತಿನ ಭಾರತ, ಇವತ್ತಿನ ಕರ್ನಾಟಕ ಸರ್ಕಾರದ ಬಜೆಟನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಎಂಥ ಕರ್ನಾಟಕದಲ್ಲಿ ನಾವಿದ್ದೀವಿ ಅಂತ. ನಾನು ಮುಂದೆ ನಿಮ್ಗೆ ಹೇಳ್ತೀನಿ ಕರ್ನಾಟಕದ ಬಜೆಟಲ್ಲಿ ಏನು ಮಾಡಿದ್ದಾರೆ ಅಂತ. ಆದರೆ ಕರ್ನಾಟಕದ ಬಜೆಟನ್ನು ನೋಡುವಾಗ ಎಲ್ಲವನ್ನೂ ಕಳ್ಕೊಂಡ್ಬಿಟ್ವೇನೋ ನಾವು ಅಂತ ಅನ್ನಿಸುವಷ್ಟು ಅತ್ಯಂತ ದೈನ್ಯ ಸ್ಥಿತಿ ಅಂತ ಇವತ್ತು ಅನ್ನಿಸುವಾಗ, ಇಮ್ಯಾಜಿನ್ ಮಾಡಿ ಮೊಘಲರು ಈ ದೇಶವನ್ನು ಆಳುವಾಗ ಹೇಗಿತ್ತು, ಬಾಬರ್ನ ಆಳ್ವಿಕೆ ಹೇಗಿತ್ತು, ಶಹಜಹಾನ್ನ ಆಳ್ವಿಕೆ ಹೇಗಿತ್ತು, ಅಕ್ಬರ್ನ ಆಳ್ವಿಕೆ ಹೇಗಿತ್ತು, ಔರಂಗಜೇಬ್ ಅನ್ನುವಂಥ ರಾಕ್ಷಸನ ಆಳ್ವಿಕೆ ಹೇಗಿತ್ತು. ಇಡೀ ದೇಶದಲ್ಲಿ ಹಿಂದೂಗಳು ತಲೆ ಎತ್ಕೊಂಡು ಬದುಕಲು ಕಷ್ಟವಾಗಿದ್ದಾಗಲೂ ಕೂಡ ಪ್ರತಿಯೊಬ್ಬ ಹಿಂದುವು ಹರಿಬೋಲ್ ಜೈ ಶ್ರೀರಾಮ್ ಎನ್ನುವಂತ ಒಂದು ಘೋಷವಾಕ್ಯದಿಂದಲೇ ಇವತ್ತಿನವರೆಗೂ ಹಿಂದೂ ಧರ್ಮವನ್ನು ನಮಗೆ ಉಳಿಸಿಕೊಟ್ರಲ್ಲ, ಅದು ಶ್ರದ್ಧೆಯ ಮಾತ್ರದಿಂದಲೇ ಬಂದಿರುವಂಥದ್ದು ಅಂತ. ನನಗೆ ದಾರಿಯುದ್ದಕ್ಕೂ ನಡೆಯುವಾಗ ಅನ್ನಿಸ್ತಿತ್ತು, ಎಷ್ಟು ಬಾರಿ ಹಿಂದೂ ಧರ್ಮ ನಾಶ ಮಾಡಲಿಕ್ಕೆ ಈ ಅಯೋಗ್ಯರು ತಲೆ ಎತ್ತಿ ನಿಂತರೂ ಕೂಡ ಅಷ್ಟು ಬಾರಿ ಅವರ ತಲೆಯನ್ನು ಕಡೆಯಬಲ್ಲಂಥ ಸಾಮರ್ಥ್ಯ ಬರಿಯ ಹಿಂದೂ ಧರ್ಮದ ಶ್ರದ್ಧೆಗೆ ಮಾತ್ರ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ. ಮಿತ್ರೇ, ವಿಷಯಕ್ಕೆ ಬರೋದಾದರೆ 3 ಸಂಗತಿಗಳನ್ನು ನಾನು ಯಾವಾಗಲೂ ಬಲವಾಗಿ ಅಪೇಕ್ಷೆ ಪಡೋದು. ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ 3 ಸಂಗತಿಗಳು ಬೇಕು. ಮೊದಲನೇದು, ಹಿಂದೂ ಪರವಾಗಿರುವಂಥ ಸರ್ಕಾರ ಇರಬೇಕು, ಹಿಂದೂ ಪರವಾಗಿರುವಂಥ ರಾಜ ಇರಬೇಕು, ಹಿಂದುತ್ವದ ಪರವಾಗಿರುವಂಥ ರಾಜ ಇರಬೇಕು. ಯಾವಾಗ ರಾಜ ಹಿಂದೂ ಆಚರಣೆಗಳನ್ನು, ಹಿಂದೂ ದೇವರುಗಳನ್ನು, ಹಿಂದೂ ಮಂದಿರಗಳನ್ನು, ಹಿಂದೂ ದೈವಗಳನ್ನು ಗೌರವಿಸುವಂಥ ರಾಜ ಇರ್ತಾನೋ ಆಗ ಪ್ರತಿಯೊಬ್ಬ ಹಿಂದುವು, ಇಡೀ ಭಾರತವು ನೆಮ್ಮದಿಯಿಂದ ಬದುಕತ್ತೆ. ಶಿವಾಜಿ ಮಹಾರಾಜರ ಕಾಲ ಅತ್ಯದ್ಭುತವಾಗಿರುವಂಥ ಕಾಲವಾಗಿತ್ತು. ಆಗ ಮುಸಲ್ಮಾನರು ಕೂಡ ನೆಮ್ಮದಿಯಿಂದ ಬದುಕಿದ್ರು ಮಹಾರಾಷ್ಟ್ರ ಪ್ರಾಂತದಲ್ಲಿ. ಯಾಕೆ ಅಂದರೆ ಹಿಂದೂ ಧರ್ಮವನ್ನು ಅನುಸರಿಸುವಂಥ ರಾಜ ಇದ್ದ ಅನ್ನುವ ಕಾರಣಕ್ಕೆ. ಕರ್ನಾಟಕದ ಅತ್ಯಂತ ಶ್ರೇಷ್ಠ ಕಾಲಘಟ್ಟ ಯಾವುದು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಹಿಂದುತ್ವವನ್ನು ಆರಾಧಿಸುವಂತ ರಾಜರು ಅಲ್ಲಿದ್ರು. ನೀವು ಈ ದೇಶದ ಯಾವುದೇ ಶ್ರೇಷ್ಠ ಪರಂಪರೆಯನ್ನ, ಗುಪ್ತರ ಕಾಲ ಈ ದೇಶದ ಅತ್ಯಂತ ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ, ಸುವರ್ಣ ಯುಗ ಅಂತ ಕರೀತಾರೆ. ಯಾಕೆ ಅಂದರೆ ಹಿಂದುತ್ವವನ್ನ ಗೌರವಿಸುವಂತ, ಹಿಂದೂ ಮಂದಿರಗಳನ್ನ, ದೇವರುಗಳನ್ನ ಗೌರವಿಸುವಂತ, ಹಿಂದೂ ಆಚರಣೆ, ಪರಂಪರೆ, ಸಂಸ್ಕೃತಿಯನ್ನು ಗೌರವಿಸುವಂತ ರಾಜರು ಗುಪ್ತರ ಕಾಲದಲ್ಲಿದ್ದರು. ಈ ನಾಡಿನಲ್ಲೂ ಕೂಡ ಯಾವತ್ತು ಹಿಂದೂ ಪರಂಪರೆಯನ್ನು ಗೌರವಿಸುವಂತವ್ರು ನಾವು ಪಡ್ಕೊಂಡಿದ್ದೀವೋ ಅಲ್ಲೆಲ್ಲ ಎಂಥ ಅದ್ಭುತವಾದ್ದು. ನಾನು ಯಾವುದೇ ಪಕ್ಷದ ಬಗ್ಗೆ ಮಾತನಾಡೋದಿಲ್ಲ, ಆದರೆ ಕೆಲವು ವ್ಯಕ್ತಿಗಳನ್ನು ನೆನಪಿಸಿಕೊಂಡಾಗ ಅದ್ಭುತ ಅಂತ ಅನ್ಸುತ್ತೆ. ಯೋಚನೆ ಮಾಡಿ, ಉತ್ತರ ಪ್ರದೇಶದಲ್ಲಿ 15 ವರ್ಷಗಳ ಹಿಂದಿನ ಹಿಂದೂಗಳ ಬದುಕು ಹೇಗಿತ್ತು? ಅವನು ರಸ್ತೆಯಲ್ಲಿ ಹೋಗಬೇಕಾದ್ರೆ ತನ್ನನ್ನು ತಾನು ಹಿಂದೂ ಅಂತ ಕರ್ಕೊಳ್ಬೇಕಾದ್ರೆ ನಾಚಿಕೆ ಪಡುವಂತ ಪರಿಸ್ಥಿತಿ ಇತ್ತು. ಯಾವುದೋ ಮಾಫಿಯಾದ, ಯಾವುದೋ ಕೆಲವು ರೌಡಿಗಳು, ಯಾವುದೋ ಕೆಲವು ಪುಡಿ ರಾಜಕಾರಣಿಗಳು ಬಂದು ಹಿಂದೂಗಳನ್ನ ಎಲ್ಲಿಗೆ ಬೇಕಿದ್ರು ಅವರನ್ನ ಮಟ್ಟ ಹಾಕುವಂತ ಮಟ್ಟಿಗೆ ಬೆಳೆದು ನಿಂತಿದ್ರು. ಆದರೆ ಇದ್ದಕ್ಕಿದ್ದಂತೆ ಒಂದು ಹಿಂದುತ್ವದ ಆಂದೋಲನ ಶುರುವಾದ ನಂತರ ಇವತ್ತು ಯೋಗಿ ಆದಿತ್ಯನಾಥರು ಅಲ್ಲಿ ಕೂತಿರೋದ್ರಿಂದ ಪರಿಸ್ಥಿತಿ ಹೇಗಿದೆ ಹಿಂದೂಗಳದ್ದು? ಅವನಿವ ಧೈರ್ಯವಾಗಿ ಓಡಾಡಬಹುದು. ನಾನು ನಿಮಗೊಂದು ಅಪರೂಪದ ಘಟನೆ ಹೇಳ್ತೀನಿ, ಮೊನ್ನೆ ನಡೆದಿರುವಂಥ ಘಟನೆ. ಹೋಳಿ ಹಬ್ಬ ಈ ಬಾರಿ ಶುಕ್ರವಾರ. ಅದಾಗಲೇ ಉತ್ತರ ಪ್ರದೇಶದಲ್ಲಿ ಕೆಲವರು ಗಲಾಟೆ ಶುರು ಮಾಡಿದ್ದಾರೆ. ಶುಕ್ರವಾರ ನಮಗೆ ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸುವಂತ ದಿನ, ನೀವ್ಯಾರೂ ಅಡ್ಡ ಬರುವಂತಿಲ್ಲ ಅಂತ, ಯಾರೂ ಹೋಳಿ ಆಚರಣೆ ಮಾಡುವಂತಿಲ್ಲ. ಧಾರ್ಷ್ಟ್ಯ ಅದು ಉತ್ತರ ಪ್ರದೇಶದಲ್ಲಿ CM ಮಾತಾಡಲೇ ಇಲ್ಲ. ಒಬ್ಬ ಪೊಲೀಸ್ ಹೇಳಿದ್ದಾರೆ, ನಿಮಗೆ ಈ ಪ್ರಾರ್ಥನೆ ಮಾಡಲಿಕ್ಕೆ ವರ್ಷಕ್ಕೆ 52 ದಿನ ಅವಕಾಶ ಸಿಗುತ್ತಪ್ಪ, ಹೋಳಿಗೆ ಒಂದೇ ದಿನ ಸಿಗೋದು. ನಿಮಗೆ ಹೋಳಿಯಿಂದಾಗಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಆದ್ರೆ ಮನೆಯಲ್ಲಿರಿ. ಹೋಳಿ ಮಾಡೋರು ಹೋಳಿ ಮಾಡಿಯೇ ಮಾಡ್ತಾರೆ. ನಿಮಗೆ ಒಂದು ದಿನ ಬೇಕಿದ್ರೆ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬಂದು ನೀವು ನಿಮ್ಮ ಪ್ರಾರ್ಥನೆಗೆ ಹೋಗಿ. ಆದ್ರೆ ಹೋಳಿ ನಿಲ್ಲೋದಿಲ್ಲ ಅಂತ ಒಬ್ಬ ಪೊಲೀಸ್ ಆಫೀಸರ್ ಹೇಳ್ತಾರೆ. ನೆನ್ನೆ ಇಂಟರ್ವ್ಯೂನಲ್ಲಿ ನಾನು ನೋಡ್ತಾ ಇದ್ದೆ, ಇಂಟರ್ವ್ಯೂ ಪ್ರಾಬಬ್ಲಿ ರಿಪಬ್ಲಿಕ್ನಲ್ಲೋ ಇಂಡಿಯಾ ಟುಡೇನಲ್ಲೋ ಅವ್ರನ್ನ ಕೇಳ್ತಾರೆ, ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ಮುಖ್ಯಮಂತ್ರಿ ಏನು ಹೇಳ್ತಾರೆ ಗೊತ್ತಾ? ಮುಖ್ಯಮಂತ್ರಿ ಹೇಳ್ತಾರೆ, ಅವನು ಪೈಲ್ವಾನ, ಒಲಿಂಪಿಕ್ ಮೆಡಲ್ ಗೆದ್ದವನು, ಅವನು ಹೀಗೆ ಮಾತಾಡೋದು ಸಹಜ. ಕರೆಕ್ಟಾಗಿ ಹೇಳಿದಾನೆ. 52 ವಾರ ಪ್ರಾರ್ಥನೆ ಮಾಡ್ಕೊಳ್ತೀರಾ, 51 ವಾರ ಮಾಡ್ಕೊಳ್ಳಿ, 52ನೇ ವಾರ ನಮ್ದು ಹಬ್ಬ ಬಂದ್ರೆ ನಮ್ಮ ಹಬ್ಬಕ್ಕೆ ಆ ಜಾಗ ಬಿಟ್ಕೊಡಿ ಅಂತ ಮುಖ್ಯಮಂತ್ರಿಗಳು ಕೂಡ ಅನುಮೋದಿಸುವಂತ ವಾತಾವರಣ ಇದೆಯಲ್ಲ, ಯಾತಕ್ಕೆ ಈ ವಾತಾವರಣ ಬಂತು ಯೋಚನೆ ಮಾಡ್ರಲ್ಲ ಮಿತ್ರ. ಬರೀ ಅಷ್ಟೇ ಆಗಲಿಲ್ಲ, ಅಲ್ಲಿ ಅಯೋಧ್ಯೆ ವೈಭವಯುತವಾಗಿ ನಿರ್ಮಾಣಗೊಳ್ತು. ಅನೇಕರು ಅದರ ಕ್ರೆಡಿಟ್ ಅನ್ನ ಪರಿಪೂರ್ಣವಾಗಿ ನರೇಂದ್ರ ಮೋದಿ ಕೊಡ್ತಾರೆ, ಖುಷಿ ನನಗೆ. ಆದರೆ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದು ಆ ಕಡೆ ಯೋಗಿ ಆದಿತ್ಯನಾಥ್ ಇಲ್ಲದೆ ಮತ್ತೊಬ್ಬರು ಇದ್ದಿದ್ದಿದ್ರೆ ಇದು ಸಾಧ್ಯವಾಗಿರ್ತಿತ್ತು.
ಆಗ್ತಿತ್ತ ಅಂತ ಕೇಳಿದ್ರೆ ಸಾಧ್ಯ ಇರಲಿಲ್ಲ. ಯೋಗಿ ಆದಿತ್ಯನಾಥರು ಹಠಕ್ಕೆ ಬಿದ್ದು ಆ ಕೆಲಸವನ್ನು ಮಾಡಿಸಿದ್ರು ಅಂತ. ಬರೀ ಇಲ್ಲಿಗೆ ಮುಗಿಲಿಲ್ಲ, ಕುಂಭಮೇಳ ನಡೀತಲ್ಲ ಈ ಬಾರಿ. ಬಹಳ ಜನರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಕುಂಭಮೇಳದಲ್ಲಿ ಈ ಹಿಂದೆ ಪೂರ್ಣ ಕುಂಭ ನಡೆದಾಗ ಯೋಗಿ ಇದ್ರು. ಅದಕ್ಕಿಂತ ಮುಂಚಿನ ಒಂದು ಕುಂಭ ನಡೆದಿತ್ತು 2013ರಲ್ಲಿ. ಆಗಿನ್ನೂ ಯೋಗಿ ಆದಿತ್ಯನಾಥರು ಇರಲಿಲ್ಲ. ಕುಂಭಮೇಳ ಹಿಂದೂಗಳ ಆರಾಧ್ಯವಾಗಿರುವಂಥ ಜಾಗ, ಪ್ರಯಾಗದಲ್ಲಿ ನಡೆಯುವಂಥ ಅತ್ಯಂತ ಪವಿತ್ರವಾಗಿರುವಂಥ ಕಾರ್ಯ. ಅಂತ ಕುಂಭಮೇಳಕ್ಕೆ ಅಲ್ಲಿದ್ದಂಥ ಒಂದು ಸರ್ಕಾರ, ಈ ಹಿಂದಿನ ಸರ್ಕಾರ ಯಾರನ್ನ ಉಸ್ತುವಾರಿಯಾಗಿ ನೇಮಿಸಿತ್ತು ಗೊತ್ತಾ? ಅಜಂ ಖಾನ್ ಅನ್ನ ಉಸ್ತುವಾರಿಯಾಗಿ ನೇಮಿಸಿತ್ತು. ಅಜಂ ಖಾನ್ ಅನ್ನಂತ ಒಬ್ಬ ಮುಸಲ್ಮಾನ ಕುಂಭಮೇಳದ ಉಸ್ತುವಾರಿಯನ್ನು ತೆಗೆದುಕೊಂಡ್ರೆ ಹೇಗೆ ನಡೆಸಬಹುದು? ಯೋಗಿ ಅಂತ ಒಬ್ಬ ಪ್ರಖರ ಹಿಂದೂ ಕುಂಭಮೇಳದ ಉಸ್ತುವಾರಿಯನ್ನು ತೆಗೆದುಕೊಂಡ್ರೆ ಹೇಗೆ ನಡೆಸಬಹುದು ಅನ್ನೋದಕ್ಕೆ ಸ್ಪಷ್ಟವಾಗಿರುವಂತ ಉದಾಹರಣೆ ಈ ಮಹಾಕುಂಭಕ್ಕೆ ಸಿಕ್ತು. ನಾವು 66 ಕೋಟಿ ಜನ ಹೋಗ್ಲಿಕ್ಕೆ ಸಾಧ್ಯವಾಗಿದ್ದು ಯಾಕೆ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳನ್ನು ರೂಪಿಸ್ಲಿಕ್ಕೋಸ್ಕರ ಒಂದು ಸರ್ಕಾರ ಏನ್ ಮಾಡಬಲ್ಲದು ಅಂತ. ಹಾಗಂತ ಅದು ಯಾವುದೋ ಒಂದು ಹಂಗೆ ಮಾಡಿಬಿಡ್ತು ಅಂತ ತಿಳ್ಕೊಳ್ಬೇಡಿ. ಅಸ್ಸಾಂ ಈ ದೇಶದ ಗಡಿ ಪ್ರದೇಶದಲ್ಲಿರುವಂತ ರಾಜ್ಯ. ಅಕಸ್ಮಾತ್ ಏನಾದ್ರೂ ಈ ರಾಜ್ಯದಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ನೆನ್ಪಿಟ್ಕೊಳ್ಳಿ, ಈಗಾಗಲೇ ಮಿತ್ರ ಶರಣ್ ಹೇಳದಂತೆ ಸಂಖ್ಯೆ ಒಂದೇ ಸಮುದಾಯದ್ದು ಹೇಗೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ, ಅಕಸ್ಮಾತ್ ಅಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಪಕ್ಕದ ಬಾಂಗ್ಲಾದೇಶದ ಪ್ರಭಾವಕ್ಕೊಳಗಾಗಿ ಇಡೀ ಅಸ್ಸಾಮನ್ನ ಭಾರತ ಕಳ್ಕೊಳ್ಬೇಕಾದ ಸ್ಥಿತಿ ಬಂದ್ರೆ ಆಶ್ಚರ್ಯ ಪಡಬೇಡಿ. ಆದ್ರೆ ಅಸ್ಸಾಂನಲ್ಲಿ ಹಿಂದೂ ಪರವಾಗಿರುವಂತ ಒಬ್ಬ ವ್ಯಕ್ತಿ ಬಂದು ಕೂತ ನಂತರ ಹೇಗಾಗಿದೆ ಗೊತ್ತೇನು? ಯಾರ್ಯಾರು ಬಾಂಗ್ಲಾದೇಶದ ನುಸುಳುಕೋರರಿದ್ದಾರೋ ಹುಡುಕಿ ಅವರನ್ನ ಹೊರದಬ್ಬುವಂತ ಕಾರ್ಯ ಪ್ರಖರವಾಗಿ ಇವತ್ತು ನಡೀತಾ ಇದೆ. ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಹೇಳಬೇಕಾದಾಗ. ಆದ್ರೆ ಅಸ್ಸಾಂ ಇಲ್ಲಿಗೆ ಮುಗಿಲಿಲ್ಲ. ಅಸ್ಸಾಂನಲ್ಲಿ ಇವತ್ತು ಲ್ಯಾಂಡ್ ಜಿಹಾದ್ ಏನ್ ನಡೆದಿತ್ತು, ಆ ಲ್ಯಾಂಡ್ ಜಿಹಾದ್ ಅನ್ನ ಎದುರಿಸಲಿಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಯತ್ನಗಳು ಅಸ್ಸಾಂನಲ್ಲಿ ನಡೆದಿವೆ. ಮಿತ್ರೆ, ಮಹಾರಾಷ್ಟ್ರ ಹೇಗಾಗೋಗಿತ್ತು, ಈಗ ಹೇಗಾಗ್ತಿದೆ. ಇದಕ್ಕೆ ಉಲ್ಟಾ ಬಂಗಾಳವನ್ನು ನೋಡಿ ಮಿತ್ರೆ. ಬಂಗಾಳ ಹೀಗೆ ಮುಂದುವರೆದ್ರೆ, ಕೊರಗಜ್ಜನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹೀಗೆ ಮುಂದುವರಿಲಿಕ್ಕೆ ಬಿಡಬೇಡ ಅಂತ. ನಂದು ಪ್ರಾರ್ಥನೆ ಅದು. ಅವರೊಂದು 3-4 ಪ್ರಾರ್ಥನೆ ಬೇರೆ ಮಾಡಿದ್ದಾರೆ, ನಾನೊಂದು 3-4 ಪ್ರಾರ್ಥನೆ ಬೇರೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಪ್ರಾರ್ಥನೆ ಇದು ಇದೆ, ಬಂಗಾಳವನ್ನು ಹೀಗೆ ಬಿಡಬೇಡ, ಅದು ಬಾರ್ಡರ್ ಸ್ಟೇಟು. ಮಿತ್ರರೇ, ಬಾರ್ಡರ್ ಸ್ಟೇಟ್ ಅನ್ನು ಕಳ್ಕೊಳ್ಳುವಂತ ಸ್ಥಿತಿಯಲ್ಲಿದ್ದೀವಿ. ಈಗಾಗಲೇ ಅಲ್ಲಿ ಹಿಂದೂಗಳು ಬದುಕುವಂತ ಸ್ಥಿತಿಯಲ್ಲಿಲ್ಲ. ಬಂಗಾಳದಲ್ಲಿ ಪಕ್ಕದ ಬಾಂಗ್ಲಾದೇಶದಲ್ಲಿ ಏನೇನ್ ನಡೀತಾ ಇದೆಯೋ ಪಕ್ಕದ ನಮ್ಮ ಬಂಗಾಳದಲ್ಲೂ ಕೂಡ ಅದೇ ನಡೀತಾ ಇದೆ. ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಧೈರ್ಯದಿಂದ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ವೈದ್ಯೆಯೊಬ್ಬಳ ಮೇಲೆ ಅತ್ಯಾಚಾರ ನಡೀತು. ಅತ್ಯಾಚಾರ ಅವನನ್ನ ಕಾಪಾಡಲಿಕ್ಕೆ ಅಂತ ಸರ್ಕಾರವೇ ನಿಲ್ತು. ಬಂಗಾಳ, ನಿಮಗೋಸ್ಕರ ಬಂಗಾಳ ಏನ್ ನಡೀತಿದೆ ಅಂತ. ಆಂಧ್ರದಲ್ಲಿ ಹೇಗಿತ್ತು, ಈಗ ಹೇಗಾಗಿದೆ? ನೀವು ಹಾಗೆ ನೋಡೋದಾದ್ರೆ ಕರ್ನಾಟಕದ ಸ್ಥಿತಿಗತಿಗಳನ್ನು ಯೋಚನೆ ಮಾಡಿ. ಕರ್ನಾಟಕದ ನಮ್ಮ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಮೊನ್ನೆ ತಾನೇ ಒಂದು ಬಜೆಟ್ ಆಗಿದೆ. ನಂಗೆ ಗೊತ್ತಿಲ್ಲ ಬಜೆಟ್ ನೀವು ಸರಿಯಾಗಿ ಕೇಳಿದಿರೋ ಇಲ್ವೋ, ಎಲ್ಲ ಚಾನೆಲ್ಗಳು ಪ್ರಸಾರ ಮಾಡಿವೆ. ಆದರೂ ಕೂಡ ಮತ್ತೊಮ್ಮೆ ನೆನಪಿಸ್ಕೊಡ್ತೀನಿ, ಕರ್ನಾಟಕದ ಬಜೆಟ್ ಹೇಗಿದೆ ಗೊತ್ತಾ? ಅಲ್ಪಸಂಖ್ಯಾತರಿಗೋಸ್ಕರ ಕರ್ನಾಟಕದ ಬಜೆಟ್ ಅಲ್ಲಿ ಏನು ಕೊಡಲಾಗಿದೆ ಅಂತಂದ್ರೆ, 100 ಉರ್ದು ಶಾಲೆಗಳಿಗೆ 400 ಕೋಟಿ ರೂಪಾಯಿ ಕೊಡಲಾಗಿದೆ. 100 ಉರ್ದು ಶಾಲೆಗಳು 400 ಕೋಟಿ ರೂಪಾಯಿ. 100 ಉರ್ದು ಶಾಲೆಗಳಿಗೆ ಇಷ್ಟು ಹಣವನ್ನ ಇದೇ ಕರ್ನಾಟಕದಲ್ಲಿ ಸರ್ಕಾರಿ ಪ್ರಾಯೋಜಿತವಾಗಿ ಒಂದಷ್ಟು ಹೋರಾಟಗಳನ್ನು ನಡೆಸಲಾಯಿತು. ಹಿಂದಿ ವಿರೋಧಿ ಹೋರಾಟಗಳು ಅಂತ ನಡೆಸಲಾಯಿತು. ಈ ಹಿಂದಿ ವಿರೋಧಿ ಹೋರಾಟಗಳನ್ನು ನಡೆಸುವಂತ ಒಬ್ಬ ಮಂದಿಯೂ ಕೂಡ ಉರ್ದುವನ್ನ ಕರ್ನಾಟಕದಲ್ಲಿ ಯಾಕೆ ಹೇರ್ತೀರಾ ಅನ್ನುವ ಪ್ರಶ್ನೆ ಮಾಡಲಿಲ್ಲ. ಅಕಸ್ಮಾತ್ ಮಂಗಳೂರಿನಲ್ಲಿ ನಾವು ಕೊಂಕಣಿಯಲ್ಲಿ ಕಾಲೇಜ್ ನಡೆಸಲಿಕ್ಕೆ ದುಡ್ಡು ಕೊಡ್ತೀವಿ, ತುಳುವಿನಲ್ಲಿ ಕಾಲೇಜ್ ನಡೆಸಲಿಕ್ಕೆ ದುಡ್ಡು ಕೊಡ್ತೀವಿ ಅಂತಂದ್ರೆ ಸರ್ಕಾರ ಕೊಡಬಹುದು. ನಮ್ಮ ಮಕ್ಕಳನ್ನು ನಾವು ಸೇರಿಸೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ತುಳು ಭಾಷೆ ಸಾಕು, ಆದ್ರೆ ಅಧ್ಯಯನವನ್ನ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಮಾಡಲಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಹಾಗಿದ್ಮೇಲೆ ಉರ್ದುವನ್ನ ನೀವು ಎಜುಕೇಶನ್ಗೆ ಅಂತ ಬೇಕಂತಲೇ ಪ್ರಚೋದಿಸ್ತಾ ಇರುವಂತ ಕಾರಣ ಏನು? ಒಂದು ಪ್ರತ್ಯೇಕತೆಯನ್ನು ಹುಟ್ಟಾಕುವಂತ ಪ್ರಯತ್ನ ಅಲ್ವೇನು? ಮಿತ್ರ, ಇಷ್ಟಕ್ಕೆ ನಿಲ್ಲಿಲ್ಲ. ಯಾವ ವಕ್ಫ್ನ ವಿರುದ್ಧ ಇಡೀ ದೇಶ ಹೋರಾಟ ಮಾಡ್ತಾ ಇದೆಯೋ, ಇಡೀ ಹಿಂದೂಗಳು ಹೋರಾಟ ಮಾಡ್ತಾ ಇದೆಯೋ, ಕರ್ನಾಟಕ ಸರ್ಕಾರ ಹಿಂದೂಗಳ ಗಾಯದ ಮೇಲೆ ಉಪ್ಪು ಸುರಿತು. ಹೇಗೆ ಗೊತ್ತೇನು? ಅದು ಹೇಳಿದೆ, ವಕ್ಫ್ ಪ್ರಾಪರ್ಟೀಸ್ ಏನಿದೆ ಆ ಪ್ರಾಪರ್ಟಿಗಳ ರಿನೋವೇಷನ್ಗೆ 150 ಕೋಟಿ ರೂಪಾಯಿ ನಾವು ಹೋರಾಟ ಮಾಡ್ತಿದ್ದೀವಿ. ಆದರೆ ಅದರ ರಿನೋವೇಷನ್ಗೆ ಅಂತ 150 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಒಪ್ಕೊಂಡಿದೆ. ಇಲ್ಲಿಗೆ ನಿಲ್ಲಿಲ್ಲ. ಮುಸಲ್ಮಾನರ ಸಾಮೂಹಿಕ ಮದುವೆ ಆದರೆ
ಆ ಸಾಮೂಹಿಕ ಮದುವೆಯನ್ನ ಮಾಡುವಂತ NGOಗಳಿಗೆ, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಗೆ ಒಂದು ದಂಪತಿಗೆ 50,000 ರೂಪಾಯಿ ಲೆಕ್ಕದಲ್ಲಿ ಕೊಡೋದಂತ. ಹಿಂದೂಗಳಿಗೇನಿಲ್ಲ ರೀ. ಯಾತಕ್ಕೆ ಹಿಂಗೆ ಮಾಡ್ತೀವಿ ಅಂತ ಕೇಳಿದರೆ, ಸರ್ಕಾರ ತನ್ನ ಬಜೆಟ್ನ ರಿಪೋರ್ಟ್ನಲ್ಲಿ ಹೇಳುತ್ತೆ, ಇದರ ಮೂಲಕ ಸರಳವಾಗಿರುವಂಥ ವಿವಾಹವನ್ನು ನಾವು ಪ್ರೇರಣೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ದಂಪತಿಗೆ 50,000 ರೂಪಾಯಿ ಕೊಡಲಾಗತ್ತೆ. ವಿಮೆನ್ಸ್ ಕಾಲೇಜ್ ಮಾಡಲಾಗುತ್ತೆ ವಕ್ಫ್ ಪ್ರಾಪರ್ಟಿನಲ್ಲಿ. ಒಟ್ಟು 15 ಕಾಲೇಜುಗಳನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಲಾಗಿದೆ. ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ 50 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಒಂದೊಂದು ಸಾಮೂಹಿಕವಾಗಿರುವಂಥ ಭವನವನ್ನು ಅವರಿಗೋಸ್ಕರ ನಿರ್ಮಾಣ ಮಾಡಿಕೊಡಲಾಗುತ್ತೆ. ಜಿಲ್ಲಾ ಕೇಂದ್ರಗಳಲ್ಲಾದರೆ 1 ಕೋಟಿ ರೂಪಾಯಿನ ಅದಕ್ಕೋಸ್ಕರ ಕೊಡಲಾಗುತ್ತೆ. ಯಾರಾದರೂ ವಿದ್ಯಾರ್ಥಿ, ಮುಸಲ್ಮಾನ ವಿದ್ಯಾರ್ಥಿ ಹೈಯರ್ ಸ್ಟಡೀಸ್ಗೆ ಹೋಗಲಿಕ್ಕೆ ಎಕ್ಸಾಮ್ ತೆಗೆದುಕೊಳ್ತಾ ಇದ್ರೆ ಅವನಿಗೆ 50% ಫೀಸನ್ನ ರಿಯಂಬರ್ಸ್ಮೆಂಟ್ ಮಾಡಲಾಗುತ್ತೆ. ಮತ್ತು ಅವನು ವಿದೇಶದ ಅಧ್ಯಯನಕ್ಕೆ ಹೋಗೋದಿದ್ರೆ 20 ಲಕ್ಷದಿಂದ 30 ಲಕ್ಷ ರೂಪಾಯಿ ಅವನಿಗೆ ಕೊಡಲಾಗುತ್ತೆ. ಅಬ್ಬಾ 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 ಅಬ್ಬಾ, ಯೋಚನೆ ಮಾಡ್ತಿದ್ದೀರಿ? ಯಾವ ಸರ್ಕಾರಗಳು, ನಾನು ಯಾವುದೇ ಪಾರ್ಟಿಯ ವಿರೋಧ ಅಲ್ಲ, ನಂಗೆ ಗೊತ್ತು ಕೊರಗಜ್ಜನ ಭಕ್ತರಲ್ಲಿ ಪಾರ್ಟಿಯ ಭೇದ ಇಲ್ಲ, ಕೊರಗಜ್ಜನ ಭಕ್ತರಲ್ಲಿ ಜಾತಿಯ ಭೇದ ಇಲ್ಲ, ಕೊರಗಜ್ಜನ ಭಕ್ತರಲ್ಲಿ ಧರ್ಮ ಭೇದ ಇಲ್ಲ. ಕೊರಗಜ್ಜ ಎಲ್ಲರಿಗೂ ಬೇಕಾದವನು, ಕೊರಗಜ್ಜನಿಗೆ ನಮೋ ನಮಃ, ಅನುಮಾನವೇ ಇಲ್ಲ. ಆದರೆ ಈ ಕೊರಗಜ್ಜನ ಬಳಿ ಶ್ರದ್ಧೆಯಿಂದ ಬಂದ ನಾವು ಅಪ್ಪಿತಪ್ಪಿ ಏನಾದರೂ ಕೊರಗಜ್ಜನ ಮೇಲೆ ಗೌರವ ಇಡದ ಮಂದಿಯನ್ನ ನಾವೇನಾದರೂ ಆಲೋಚನೆ ಮಾಡಿದರೆ ಹಿಂದೂ ಧರ್ಮ ನಿರಂತರವಾಗಿ ಉಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಮೊದಲನೇ ಪಾಯಿಂಟ್ ಇರೋದೇ ಏನು ಅಂತಂದ್ರೆ, ಹಿಂದುತ್ವವನ್ನು ಗೌರವಿಸುವಂತ ವ್ಯಕ್ತಿಗಳು ನಾಡನ್ನು ಆಳುವಂತವರಾದರೆ ಮಾತ್ರ ಹಿಂದುತ್ವ ಸುದೀರ್ಘ ಕಾಲ ಬದುಕುತ್ತೆ ಅಂತ ಇದು ಮೊದಲನೇದು. ಆದರೆ ಇದಕ್ಕಿಂತಲೂ ಬಲವಾದ ಸಂಗತಿ ಏನು ಗೊತ್ತೇನು? ಸರ್ಕಾರ ಹಿಂದುತ್ವದ ಚಿಂತನೆಯುಳ್ಳದ್ದಾದರೆ ಆಗಲಿಲ್ಲ. ಈ ನಾಡಿನ ಪ್ರತಿಯೊಬ್ಬ ಹಿಂದೂ ಪ್ರಜೆಯು ಅತ್ಯಂತ ಶ್ರದ್ಧಾವಂತ, ನಿಸ್ವಾರ್ಥ ಹಿಂದುವಾಗಿ ನಿರ್ಮಾಣಗೊಳ್ಳಬೇಕು. ನಾವು ಎಷ್ಟರ ಮಟ್ಟಿಗೆ ಸ್ವಾರ್ಥಿಯಾಗಿದ್ದೀವಿ ಹಿಂದೂಗಳು ಅಂತಂದ್ರೆ, ನಿಮಗೆ ನಿಮ್ಮ ಧರ್ಮ ಹೆಚ್ಚೋ ಅಥವಾ ಒಂದು 2,000 ರೂಪಾಯಿ ಜಾಸ್ತಿನೋ ಅಂತ ಕೇಳಿದರೆ 2,000 ರೂಪಾಯಿಯೇ ಜಾಸ್ತಿ, ಧರ್ಮ ಆಮೇಲೆ ಅಂತ ಹೇಳ್ಬಿಡ್ತೀವಿ. ನಿಮಗೆ ತಿಂಗಳಿಗೆ 5 kg ಅಕ್ಕಿ ಜಾಸ್ತಿಯೋ ಅಥವಾ ನಿಮ್ಮ ಧರ್ಮ ದೊಡ್ಡದ್ದೋ ಅಂತ ಕೇಳಿದರೆ ನಮ್ಗೆ 5 kg ಅಕ್ಕಿಯೇ ಜಾಸ್ತಿ ಅಂತ ಹೇಳ್ತೀವಿ ಅಂತ. ಯಾರಾದರೂ ಬಂದು ನಿಮಗೆ ನಾನು ಸೀರೆ ಕೊಡ್ತೀನಿ, ನಿಮಗೆ ಧರ್ಮ ದೊಡ್ಡದ್ದೋ ಸೀರೆ ದೊಡ್ಡದ್ದೋ ಅಂತ ಕೇಳಿದಾಗ ಸೀರೆ ದೊಡ್ಡದ್ದು ಅಂತ ಏನಾದರೂ ಹೇಳಿದರೆ ಇಷ್ಟು ದಿನ ಈ ಧರ್ಮದಲ್ಲಿ ಬದುಕಿದ್ದು ಏನು ಉಪಯೋಗ? ನಿಸ್ವಾರ್ಥವಾಗಿರುವಂತ ಒಂದು ಹಿಂದೂ ಸಮಾಜ ಬೇಕು. ಎಂತ ಹಿಂದೂ ಸಮಾಜ? ಜಾತಿ ಮತ ಪಂಥಗಳನ್ನು ಮೀರಿರುವಂತ ಹಿಂದೂ ಸಮಾಜ. ನನ್ನ ಹಿಂದುತ್ವಕ್ಕೋಸ್ಕರ ಪ್ರಾಣವನ್ನು ಕೊಡಬಲ್ಲೆ ಅಂತ ಹೇಳಬಲ್ಲಂತ ಕೆಲವು ಸಾವಿರ ತರುಣರು ಮುಂದೆ ಬಂದಿದ್ದೆ ಆದರೆ ಈ ನಾಡನ್ನ ಅದು ಹೇಗೆ ಬೇರೆಯವರು ಆವರಿಸಿಕೊಳ್ತಾರೆ ನೋಡೇ ಬಿಡೋಣ ಅಲ್ಲ. ಆದರೆ ನಾವು ಎಷ್ಟರ ಮಟ್ಟಿಗೆ ಸ್ವಾರ್ಥಿಗಳಾಗಿದ್ದೀವಿ. ಇದೇ ಹಿಂದೂ ಸಮಾಜ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿತ್ತು, ವಸುದೈವ ಕುಟುಂಬಕಂ ಅಂತ. ನಾವು ಇವತ್ತಿಗೂ ಅದರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ನಾವು ಕರಿತಾ ಇದ್ವಿ. ಆದರೆ ಇವತ್ತು ಹೆಂಗಿದೆ ಗೊತ್ತಾ? ನನ್ನ ಕುಟುಂಬವೇ ಒಂದು ವಿಶ್ವ ಮಾಡಿಕೊಂಡು ಮನೆಯೊಳಗೆ ಬಂದು ಸೇರ್ಕೊಂಡಿದ್ದೀವಲ್ಲ, ಯಾವಾಗ ನಾಡನ್ನು ಕಟ್ಟೋದು? ಮಿತ್ರ, ನಿಮ್ಮ ಮನೆ ಮಕ್ಕಳು ಆಚೆಗೆ ಬರ್ಬೇಕ್ರಿ. ಪಾದಯಾತ್ರೆ ಮಾಡಿದ ಎಲ್ಲ ತರುಣರಿಗೂ ನಾನು ಗೌರವದ ನಮನವನ್ನು ಸಲ್ಲಿಸ್ತೀನಿ. ನಂಗೆ ತರುಣರನ್ನು ಕಂಡಾಗ ಬಹಳ ಖುಷಿ. ಆದರೆ ಪಾದಯಾತ್ರೆ ಮಾಡಿ ಮನೆಗೆ ಹೋಗಿ ಸುಮ್ಮನೆ ಕೂತ್ಕೋಬೇಡ್ರಿ ಕಣಯ್ಯ. ನೀನು ಪಾದಯಾತ್ರೆ ಮಾಡಲಿಕ್ಕೆ ಅವಕಾಶ ಸಿಕ್ತು, ನಿನ್ನ ಮಕ್ಕಳ ಕಾಲಕ್ಕೆ ಪಾದಯಾತ್ರೆ ಮಾಡಿದರೆ ಕಲ್ಲೆಸೆಯುವಂಥ ವಾತಾವರಣ ನಿರ್ಮಾಣ ಆದರೆ ನೀನು ಏನು ಮಾಡಬಲ್ಲೆ ಅನ್ನೋದಕ್ಕೆ ಉತ್ತರ ಇದೆಯೇನು? ನಂಗೆ ಯಾವಾಗಲೂ ಬಹಳ ಬೇಜಾರಿದೆ. ಇಲ್ಲಿ ಬಂದು ಕುಳಿತಿರುವಂಥ ನಾವೆಲ್ಲರೂ ಕೂಡ ಇವತ್ತು ಕೊರಗಜ್ಜನಿಗೆ ನಮನ ಸಲ್ಲಿಸಿ ಮನೆಗೆ ವಾಪಸ್ ಹೋಗ್ತೀವಲ್ಲ, ನಾಳೆ ಬೆಳಿಗ್ಗೆ ಪೇಪರ್ನಲ್ಲಿ ಒಂದು ಸುದ್ದಿ ಬರುತ್ತೆ. ಬಜರಂಗ ದಳದ ಕೆಲವು ತರುಣರು ಗೋವನ್ನು ಕಳ್ಳ ಸಾಗಾಣಿಕೆ ಮಾಡ್ತಿದ್ದವ್ರನ್ನ ಹಿಡಿಲಿಕ್ಕೆ ಹೋದಾಗ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ಏನು ಹೇಳ್ತೀವಿ ಗೊತ್ತಾ ನಾವು? ಇವನಿಗೆ ಎಂತ ಬೇಕಿತ್ತಿದು? ಒಂದು 4 ಗೋವು ಸತ್ತಿದ್ರೆ ಎಂತ ಆಗಿರ್ತಿತ್ತು ಇವನಿಗೆ? ಇವನು ಯಾಕೆ ಜೈಲಿಗೆ ಹೋದ ಅಂತ ಪಕ್ಕದ ಮನೆಯವರು ಜೈಲಿಗೆ ಹೋದವನ ಅಪ್ಪ ಅಮ್ಮನ್ನ ಛೇಡಿಸೋದು. ಹಂಗೆ ಮಾಡಿದ್ರೆ ಹೇಗೆ ಸಮಾಜ ಉಳಿಸೋದು? ಯಾರದ್ದಾದ್ರೂ ಮಗು ಹಾಗೆ ಜೈಲಿಗೆ ಹೋದರೆ ಅವ್ರ ತಂದೆ ತಾಯಿಗೆ ಹೋಗಿ ಹೇಳಿ, ನಿಮ್ಮ ಮಗ ಎಂತ ಅದ್ಭುತವಾದ ಮಗನನ್ನ ಪಡೆದಿದ್ದೀರಿ, ನನ್ನ ಮಗನಿಗೆ ಹೋಗು ಅಂದ್ರು ಇಂಥ ಕೆಲ್ಸಕ್ಕೆ ಹೋಗೋದಿಲ್ಲ, ನೀವು ಪುಣ್ಯವಂತರು ಅಂತ ಒಂದು ಮಾತು ಹೇಳಿ ಅವ್ರ ಅಪ್ಪ ಅಮ್ಮ ನೆಕ್ಸ್ಟ್ ಡೇ ಹೇಳ್ತಾರೆ, ಮತ್ತೆ 4 ಗೋವನ್ನು ಹಿಡ್ಕೊಂಡು ಬಾ, ನಿನ್ ಜೊತೆ ನಾನಿದ್ದೀನಿ ಅಂತ ಸಮಾಜ ಹೇಳುವಂತೆ ಮಾಡೋದು ಹೆಂಗೆ? ಕೆಲವು ಸಮುದಾಯಗಳಿವೆ, ಆ ಸಮುದಾಯದ ಮಂದಿ ಕೊಲೆ ಮಾಡಿ ಒಳಗೋದ್ರೂ ಕೂಡ ಅವರಿಗೆ ಬಿರಿಯಾನಿ ತೆಗೆದುಕೊಂಡು ಹೋಗ್ಲಿಕ್ಕೆ 100 ಜನ ಲೈನ್ ನಿಲ್ತಾರೆ. ನಮ್ಮ ಸಮುದಾಯ ಇದೆ, ಧರ್ಮಕ್ಕೋಸ್ಕರ ಬಡಿದಾಡುವಂತ ವ್ಯಕ್ತಿಗಳ ಜೊತೆಗೆ ನಿಲ್ಲಿಕ್ಕೂ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಏನ್ ಮಾಡಿ ಏನು ಉಪಯೋಗ? ನಮ್ಮ ನಾಡಿನ ತರುಣರಿಗೆ ಮತ್ತೇನೂ ಬೇಕಾಗಿಲ್ಲ.
ಅವನು ಒಳಗೋದಾಗ ನೀವಿನ್ನೇನೂ ಕೇಳಬೇಕಾಗಿಲ್ಲ. ಅವ್ರ ಮನೆಗೆ ಹೋಗಿ ಅವ್ರ ಮನೆಯವರು ಸಂತಾಪ ಪಡದಂತೆ 4 ಮಾತಾಡಿ ಬಂದ್ಬಿಟ್ರೆ ಎಷ್ಟು ಖುಷಿಯಾಗೋದು ಗೊತ್ತೋ ಒಳಗಿದ್ದವನಿಗೆ. ಅಷ್ಟೂ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಇವತ್ತು ಈ ದೇಶದ ಸ್ಥಿತಿಗತಿ ಹೆಂಗಿದೆ ಗೊತ್ತೇನು? ನಾವು ಲವ್ ಜಿಹಾದ್ ಅಂತ ಸಿಕ್ಕಾಪಟ್ಟೆ ಮಾತನಾಡ್ತಿದ್ದೀವಿ. ಎಷ್ಟರ ಮಟ್ಟಿಗೆ ಲವ್ ಜಿಹಾದ್ ನಡೀತಿದೆ? ದಿನ ಬೆಳಗಾದ್ರೆ ಹೆಸರನ್ನ ಬದಲಾಯಿಸಿಕೊಂಡು ಹಿಂದೂ ಹೆಣ್ಣು ಮಕ್ಕಳನ್ನ ಅವರು ಲವ್ ಮಾಡಿ ಆನಂತರ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ನಡೀತಿತ್ತಲ್ಲ. ಈಗ ಹಿಂದೂ ಹೆಣ್ಣು ಮಕ್ಕಳು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ. ನಿರಂತರವಾದ ಕಾರ್ಯಕ್ರಮಗಳಿಂದಾಗಿ ನಮ್ಮ ಹಿಂದೂ ಹೆಣ್ಮಕ್ಳು ಎಚ್ಚೆತ್ಕೊಂಡ ನಂತರ ಮೊದಲು ಮುಸ್ಲಿಂ ಹೆಸರುಗಳಲ್ಲೇ ಪ್ರೀತಿಸ್ತಾ ಇದ್ರು, ಈಗ ಹಿಂದೂ ಹೆಸರಿಟ್ಕೊಂಡು ಪ್ರೀತಿಸ್ತಾ ಇದ್ದಾರೆ. ಅನೇಕ ರಾಜ್ಯಗಳಲ್ಲಿ ಹೆಂಗೆ ಶುರುವಾಗಿದೆ ಗೊತ್ತೇನು? ನಾನು ಕನಿಷ್ಠ ಪಕ್ಷ ಕಳೆದ 3 ತಿಂಗಳಲ್ಲಿ 10 ಉದಾಹರಣೆ ಕೊಡಬಲ್ಲೆ. ಹಿಂದೂ ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡೋಗಿ ಅವರನ್ನು ರೇಪ್ ಮಾಡಿದ ನಂತರ ಆ ವಿಡಿಯೋನಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನು ಮದುವೆ ಆಗುವಂಥ ಪ್ರಕ್ರಿಯೆ ದೇಶದ ಅನೇಕ ಕಡೆಗಳಲ್ಲಿ ನಡೆದಿವೆ. ಯಾಕೆ ನಡೆಯುತ್ತೆ ಹೀಗೆ? ನಾವು ಬಲವಾಗಿ ಒಗ್ಗಟ್ಟಾಗಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಡೆಯುತ್ತೆ. ಇವತ್ತು ನನಗೆ ಭಾಳ ಸಂತೋಷ ಆಗಿದ್ದು ಆ ಕಾರಣಕ್ಕೋಸ್ಕರ. ಈ ದೇಶ ಹೇಳ್ತು ಏಕ್ ಹೇ ತೋ ಸೇಫೆ, ಈ ದೇಶ ಹೇಳ್ತು ಬಟೆಂಗೆ ತೋ ಕಟೆಂಗೆ. ನೀವು ಹೇಳ್ತಾ ಇರಿ ಕೊರಗಜ್ಜನ ಬಳಿ ಪಾದಯಾತ್ರೆ ಮಾಡಲಿಕ್ಕೆ ಅಂತ ಬಂದಿರುವಂಥ ನಾವು ಅದನ್ನು ತೋರಿಸಿದ್ದೀವಿ ನೋಡಿ, ಜೊತೆಯಲ್ಲಿ ನಿಂತಿದ್ದೀವಿ ಅಂತ ಏನು ತೋರಿಸಿದ್ರಲ್ಲ, ಇದು ಮಂಗಳೂರಿಗೆ ಸಂದೇಶ ಅಲ್ಲ, ಇದು ದೇಶಕ್ಕೆ ಸಂದೇಶವಾಗಿ ನಿಲ್ಲುತ್ತೆ ಅನ್ನೋದು ಈ ಕಾರಣಕ್ಕೋಸ್ಕರ. ಯಾವ ಆಲೋಚನೆ ಯಾವ ಚಿಂತನೆ ನಿಮ್ಮೊಳಗೆ ಬಂದಿದೆಯೋ ಅದನ್ನು ಸಮಾಜಕ್ಕೆ ಹಬ್ಬಿಸುವಂಥ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಇನ್ನೊಂದು ಅಗತ್ಯ ಇದೆ ನಮ್ಮದು. ನಮ್ಮ ಸಮಾಜ ಎಷ್ಟು ವೀಕ್ ಆಗಿದೆ ಅಂತಂದರೆ ಸ್ಟ್ರಾಂಗ್ ರಿಯಾಕ್ಷನ್ ಕೊಡ್ಲಿಕ್ಕೆ ಸೋತು ಹೋಗ್ತೀವಿ ರೀ. ಯಾವುದೋ ಒಂದು ವಿಡಿಯೋ, ಯಾವುದೋ ಒಂದು ಯೂಟ್ಯೂಬ್ನ ವಿಡಿಯೋ ನಮ್ಮ ಶ್ರದ್ಧೆಯನ್ನು ಹಾಳು ಮಾಡಬಲ್ಲದ. ಯಾವುದೋ ಒಂದು 20 ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂಥ ದೈವದ ಮೇಲೆ, ನಾವು ನಂಬಿಕೊಂಡಿರುವಂಥ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದ್ದು ಅಂತಂದರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ. ಈ ಥರದ ಯಾವುದಾದ್ರೂ ಭಂಗ ಬಂದಾಗ ಸ್ಟ್ರಾಂಗ್ ರಿಯಾಕ್ಷನ್ ಕೊಡಬಲ್ಲಂತ ಸಮರ್ಥವಾಗಿರುವಂಥ ಹಿಂದೂ ಸಮಾಜ ಬೇಕು ಅಂತ. ಮಿತ್ರ, ಇವೆರಡು ಬಹಳ ಅಗತ್ಯ. ನೆನ್ಪಿಟ್ಕೊಳ್ಳಿ, ಮೊದಲನೇದು ಸಮರ್ಥವಾಗಿರುವಂಥ ಹಿಂದುತ್ವ ಪರವಾಗಿರುವಂಥ ಸರ್ಕಾರ, ಎರಡನೇದು ಹಿಂದೂ ಸಮಾಜದಲ್ಲಿ ನಿಸ್ವಾರ್ಥವಾಗಿರುವಂಥ ಹಿಂದೂ ಅಂತ. ಆದರೆ ಮೂರನೇದು ಇವೆಲ್ಲವನ್ನು ಮೀರಿದ್ದು ಎಲ್ಲವೂ ಇದ್ದಾಗ ಇದು ಬೇಕೇ ಬೇಕು ಅನ್ನೋದಕ್ಕೆ ನೀವು ಬಂದಿರೋದು, ಅದು ಭಗವಂತನ ಕೃಪೆ ಒಂದು ಬೇಕೇ ಬೇಕು ಅಂತ. ನಾನು ಭಾಳ ಹೆಮ್ಮೆಯಿಂದ ಯಾವಾಗಲೂ ಹೇಳ್ತೀನಿ, ಹಿಂದೆಂದೂ ನನ್ನ ತಂದೆಗಿಲ್ಲದ ನನ್ನ ತಾತನ ಕಾಲದವರಿಗಿಲ್ಲದ ಅಪರೂಪದ ಕೃಪೆ ಅದು ನನ್ನ ಮತ್ತು ನಿಮ್ಮ ಕಾಲದವರಿಗಿದೆ ಅಂತ ನಾನು ಭಾಳ ಹೆಮ್ಮೆಯಿಂದ ಯಾವಾಗಲೂ ಹೇಳ್ತಿರ್ತೀನಿ. ಭಗವಂತನ ಕೃಪೆ, ಭಗವಂತನ ಪ್ರೀತಿ ನಮ್ಮ ಮೇಲೆ ಹೆಂಗಿದೆ ಅಂತಂದರೆ, 500 ವರ್ಷಗಳ ಕಾಲ ರಾಮ ಮಂದಿರ ಬೇಕು ಅಂತ ಹೋರಾಟ ಮಾಡಿದರು. 500 ವರ್ಷದಲ್ಲಿ ಯಾರಿಗೂ ಅವಕಾಶ ಸಿಗಲಿಲ್ಲ. ಆದರೆ ಈಗ ರಾಮ ಮಂದಿರ ಆಯಿತು, ನನಗೆ ಮತ್ತು ನಿಮಗೆ ಈ ಪುಣ್ಯ ಸಿಕ್ತು. 144 ವರ್ಷಗಳಲ್ಲಿ ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು, ಅವ್ರು ಯಾರಿಗೂ ಇಲ್ಲದ ಮಹಾಕುಂಭದ ಅವಕಾಶ ನನಗೂ ಮತ್ತು ನಿಮಗೆ ಸಿಕ್ತು. ಇವತ್ತು ಹುಟ್ಟಿರುವಂಥ ಮಗುವಿಗೂ ಕೂಡ ಮತ್ತೊಂದು ಮಹಾಕುಂಭದ ಅವಕಾಶ ಇಲ್ಲ, ನನಗೆ ಮತ್ತು ನಿಮಗೆ ಮಾತ್ರ ಸಿಕ್ಕಿರೋದು. ಕಡಿಮೆ ಭಾಗ್ಯ ಏನು ಮಿತ್ರ? ಈ ಭಾಗ್ಯ ಎಂಥ ಅದ್ಭುತವಾಗಿರೋದು. ಈ ಭಾಗ್ಯವನ್ನು ನಾನು ಯಾವಾಗಲೂ ನೆನಪಿಸ್ಕೊಳ್ತೀನಿ. ನಂಗೆ ಗೊತ್ತಿಲ್ಲ ನೀವು ಇದನ್ನು ಪೊಲಿಟಿಕಲ್ ಅಂತ ಭಾವಿಸಿದರೆ ಭಾವಿಸ್ಕೊಳ್ಳಿ, ಪರವಾಗಿಲ್ಲ. ಆದರೆ ಒಂದು ಕ್ಷಣ ಕುಳಿತುಕೊಂಡು, ಈ ಜಾಗದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಹಿಂದೂ ಕೇಸರಿ ಶಾಲ್ ಹಾಕಿರುವಂಥವನು, ಅಕಸ್ಮಾತ್ ಈ ಬಾರಿ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಏನು ಕೂತಿದ್ದಾರೆ, ಅವರಿಗೆ 245 ಸೀಟ್ ಬರೋ ಬದಲು 150 ಸೀಟ್ ಬಂದಿದ್ದಿದ್ರೆ ನನ್ನ ಮತ್ತು ನಿಮ್ಮ ಕಥೆ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಿದ್ದೀರಿ ಯಾವಾಗಲಾದರೂ? ಕಡಿಮೆ ಆಯಿತು, ಬೇಜಾರಿದೆ. 400 ಅಂದ್ಕೊಂಡಿದ್ವಿ, 300 ಆದರೂ ಬರಬೇಕಿತ್ತು, 272 ಆದರೂ ಬರಬೇಕಿತ್ತು. 245 ಬರದೆ ಇನ್ನೊಂದು 25 ಕಡಿಮೆ ಆಗಿಬಿಟ್ಟಿದ್ದಿದ್ರೆ ಬದುಕಲಿಕ್ಕಿತ್ತೇನ್ರಿ? ಕರ್ನಾಟಕ ಒಂದು ರಾಜ್ಯದಲ್ಲೇ ನಮಗಿಷ್ಟು ಕಿರಿಕಿರಿ ಆಗ್ಬೋದಾಗಿದ್ದಿದ್ರೆ ಇಡೀ ದೇಶದಲ್ಲೇ ಅಧಿಕಾರವನ್ನು ಪಡ್ಕೊಂಡಂಥ ಜನ ಯಾವ ಪರಿಯ ರುದ್ರನರ್ತನ ಮಾಡಿರ್ತಿದ್ರು. ಇಲ್ಲಿ ಬಂದಿರುವಂಥ ಒಂದು ಸರ್ಕಾರವನ್ನೇ ಮುಸಲ್ಮಾನರ ಕಾರಣಕ್ಕೋಸ್ಕರ ಬಂದಿರುವಂಥ ಸರ್ಕಾರ ಅಂತ ಇವತ್ತಿಗೂ ಹೆಮ್ಮೆಯಿಂದ ಹೇಳಿಕೊಂಡು ಅವರು ಕೇಳಿದ್ದನ್ನ ಕೊಡ್ತಾ ಇರುವಂಥ ಈ ಸರ್ಕಾರಗಳು ಅಕಸ್ಮಾತ್ ಏನಾದರೂ ಕೇಂದ್ರವನ್ನು ಕೂಡ ಹೀಗೆ ವಶಪಡಿಸಿಕೊಂಡಿದ್ದಿದ್ರೆ ಏನಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ನಾನು ಆಗ ದೇವರಿಗೆ ಪದೇ ಪದೇ ನಮಸ್ಕಾರ ಮಾಡ್ತೀನಿ, ಅಬ್ಬಾ ಕರೆಕ್ಟ್ ಲೈನಿಗೆ ತಂದು ನಿಲ್ಲಿಸಿದ್ದೆಲ್ಲಪ್ಪ ಪುಣ್ಯಾತ್ಮ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಎಲ್ಲಿಗೆ ಹೋಗಿರ್ತಿದ್ವಿ ನಾವು? ಆದರೆ ಭಗವಂತನ ಕೃಪೆ ಇಲ್ಲಿಗಷ್ಟೇ ಇಲ್ಲ, ಬರೀ ಇಲ್ಲಿ ಸರ್ಕಾರ ಬಂದಿದ್ದಲ್ಲ. ಅನೇಕರಿಗೆ ಇದು ಅರ್ಥ ಆಗದೆ ಇರ್ಬೋದು. ಅಮೆರಿಕಾದಲ್ಲಿ ಏನಾದರೂ ಈ ಬಾರಿ ಟ್ರಂಪ್ ಬರದೆ ಮತ್ತೊಬ್ಬ ಬಂದಿದ್ದಿದ್ರೆ, ಅದೇ ಬೈಡನ್ ಬಂದಿದ್ರೆ, ಅದೇ ಕಮಲಾ ಹ್ಯಾರಿಸ್ ಬಂದಿದ್ದಿದ್ರೆ ಪರಿಸ್ಥಿತಿ ಹೇಗಿರ್ತಿತ್ತು ಗೊತ್ತೇನು ಮಿತ್ರ? ಈ ದೇಶದಲ್ಲಿ USAID ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ, ಅಮೆರಿಕಾದ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆಯ ಮೂಲಕ 100 ಕೋಟಿ ರೂಪಾಯಿನ ಫಂಡ್ ಮಾಡಿ ಈ ದೇಶವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಮಾಡಲಾಗ್ತಿತ್ತಲ್ಲ.
ಯಾವತ್ತಾದರೂ ಯೋಚನೆ ಮಾಡಿದ್ದೀರಿ? ನಮ್ಮ ಊರಿನ ರೈತನಿಗೆ ಒಂದು ದಿನ ಪುರ್ಸೊತ್ತು ಸಿಗೋದಿಲ್ಲ. ಅವನಿಗೆ ಮದುವೆಗೆ ಹೋಗಿ ಬರಬೇಕು ಅಂತಂದ್ರೆ ಮದುವೆಗೆ ಹೋಗ್ತಾನೆ, ಬರ್ತಾನೆ, ಮತ್ತೆ ತನ್ನ ಹೊಲ ಗದ್ದೆಗಳಿಗೆ, ತೋಟಗಳಿಗೆ ಹೋಗ್ತಾನೆ. ಆದರೆ ಈ ದೇಶದಲ್ಲಿ ರಸ್ತೆಯಲ್ಲಿ 2 ವರ್ಷಗಳ ಕಾಲ ಕೆಲವು ರೈತರು ಕೂತ್ರು. ಹೇಗೆ ಕೂತ್ರು? ಯಾರು ದುಡ್ಡು ಕೊಟ್ರು ಅವ್ರಿಗೆ ಊಟ ತಿಂಡಿ ಯಾರು ಒದಗಿಸ್ತಾ ಇದ್ರು? ರೋಡಿನ ಮೇಲೆ ಮನೆ ಯಾರು ಕಟ್ಟಿಕೊಟ್ರು? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ? ಅವರಿಗೆ ಅಮೆರಿಕಾದ ಡೀಪ್ ಸ್ಟೇಟ್ ಫಂಡ್ ಮಾಡ್ತಾ ಇತ್ತು. ಆದರೆ ನಮ್ಮ ಪುಣ್ಯವಶಾತ್ ದೇವರ ಕೃಪೆಯಿಂದ ಆ ಡೀಪ್ ಸ್ಟೇಟ್ನ ಫಂಡಿಂಗ್ ನಿಂತ ಮೇಲೆ ಎಲ್ಲರ ನೀರು ಬಿಡ್ಲಿಕ್ಕೆ ಶುರುವಾಗಿದೆ. ಯಾವ ಪಂಜಾಬಿನಿಂದ ಈ ರೈತರು ಬಂದು ಡೆಲ್ಲಿಯಲ್ಲಿ ರಸ್ತೆಯನ್ನ ಅಡ್ಡಗಟ್ಟಿ ಕೂರ್ತಾ ಇದ್ರು, ಆ ರೈತರ ಪ್ರತಿಭಟನೆಗೆ ಈಗ ಪಂಜಾಬಿನಲ್ಲೇ ನಿಷೇಧ ಹೇರಲಾಗಿದೆ. ಅಂದ್ರೆ ಯಾವ ತರದ ಬಿಸಿ ಇವರಿಗೆ ಮುಟ್ಟಿರಬೇಕು ಅಂತ ಯೋಚನೆ ಮಾಡಿ ಅಂತ. ಮಿತ್ರ, ಭಗವಂತನ ಕೃಪೆ ಇಷ್ಟಕ್ಕೆ ಅಲ್ಲ. ಈ ದೇಶವನ್ನ ಇದೇ ಫಂಡ್ ಬಳಸಿಕೊಂಡು ಜಾತಿಯ ಹೆಸರಲ್ಲಿ ವಿಭಜನೆ ಮಾಡುವಂತ ಪ್ರಯತ್ನ ನಡೆದಿತ್ತು. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನೀವು ನೋಡಿದ್ದಿರಬಹುದು. ನಿಮ್ಮ ಜಾತಿ ಯಾವುದು ಅಂತ ಪ್ರಶ್ನೆ ಮಾಡುವಂತ ಪ್ರಕ್ರಿಯೆ ನಡೆದಿತ್ತು. ನಾವು ಜಾತಿಯ ಗಣತಿ ಮಾಡಿ ಹಿಂದೂಗಳನ್ನ ಜಾತಿಯ ಹೆಸರಲ್ಲಿ ಡಿವೈಡ್ ಮಾಡಬೇಕು, ಮುಸಲ್ಮಾನರನ್ನ ಒಗ್ಗಟ್ಟು ಮಾಡಬೇಕು. ಒಗ್ಗಟ್ಟು ಮಾಡಿದ ಅವರು ಮತ್ತು ಡಿವೈಡ್ ಆಗಿರುವಂತ ನಾವುಗಳು ಈ ದೇಶವನ್ನ ಪೂರ್ತಿ ಚೂರು ಮಾಡಬೇಕು ಅನ್ನುವಂಥ ನಿಶ್ಚಯ ಇತ್ತು. ಭಗವಂತ ಕಾಪಾಡಬಿಟ್ಟಾರೆ. ನಾನು ಆ ಭಗವತ್ ಕೃಪೆಗೆ ಎಷ್ಟು ಸಲ ನಮನ ಹೇಳಿದ್ರು ಕಡಿಮೆ. ನಾವು 16 ಕಿಲೋಮೀಟರ್ ಅಲ್ಲ, 160 ಕಿಲೋಮೀಟರ್ ಪಾದಯಾತ್ರೆ ಮಾಡಿ, ನೀನು ದೊಡ್ಡವನ್ ಕಣಪ್ಪ, ನಿನ್ನಿಂದಾಗಿ ಈ ದೇಶ, ಈ ಧರ್ಮ ಉಳಿದು ಬಿಡುತ್ತಲ್ಲ ಅಂತ ಅವನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ರು ಕಡಿಮೆ ಅಂತ ನಂಗೆ ತುಂಬ ಬಾರಿ ಅನ್ಸುತ್ತೆ. ಆದರೆ ಬದಲಾವಣೆಗಳು ಹೆಂಗೆ ಬರ್ತಿದೆ ಗೊತ್ತೇನು? ಭಾಳ ಜನರಿಗೆ ಗೊತ್ತಿಲ್ಲ. ಅನೇಕ ಮುಸಲ್ಮಾನರು ಇಲ್ಲೇ ಮಂಗಳೂರು ಅದರದ್ದು ಎಪಿ ಸೆಂಟರ್ ಆಗಿತ್ತು. ಉಡುಪಿ ಮಂಗಳೂರುಗಳು ಒಂದು ಬುರ್ಖಾಗೋಸ್ಕರ ತುಂಬ ಗಲಾಟೆ ಆಯಿತು, ಹಿಜಾಬಿಗೋಸ್ಕರ ತುಂಬ ಗಲಾಟೆ ಆಯಿತು. ಆದರೆ ಸೌದಿಯಲ್ಲಿ ಒಬ್ಬ ರಾಜ ಇದ್ದಾನೆ, ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತ ಅವನ ಹೆಸರು, MBS ಅಂತ ಕರೀತಾರೆ. ಮೊಹಮ್ಮದ್ ಬಿನ್ ಸಲ್ಮಾನ್ ಸೌದಿಯ ರಾಜ. ಎಲ್ಲಿ ಇಸ್ಲಾಂ ಹುಟ್ಟಿತ್ತೋ, ಯಾವುದು ಇಸ್ಲಾಮಿನ ಮೂಲ ಸ್ಥಾನ ಅಂತ ಭಾವಿಸಲಾಗುತ್ತೋ, ಆ ಇಸ್ಲಾಮಿನ ಮೂಲ ಸ್ಥಾನವನ್ನು ಆಳುವಂಥ ಮೊಹಮ್ಮದ್ ಬಿನ್ ಸಲ್ಮಾನ್ ಏನು ಹೇಳಿದಾನೆ ಗೊತ್ತಾ? ಸೌದಿಯಲ್ಲಿರುವಂಥವ್ರು ಯಾರು ಕೂಡ ಬುರ್ಖಾ ಹಾಕಬೇಕಾದ ಅಗತ್ಯ ಇಲ್ಲ, ಹಿಜಾಬನ್ನು ಧರಿಸಬೇಕು ಅನ್ನುವಂಥ ಕಂಪಲ್ಷನ್ ಇಲ್ಲ, ಗೌರವಯುತವಾದ ಬಟ್ಟೆ ಹಾಕಿದರೆ ಸಾಕು ಅಂತ ಇಲ್ಲಿಗೆ ನಿಲ್ಲಿಸಲಿಲ್ಲ ಮಿತ್ರರೇ. ಕಳೆದ ಕೆಲವಾರು ದಿನಗಳ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟು ಹೇಳಿದ್ದಾನೆ, ಇಸ್ಲಾಮನ್ನು ರಿಫಾರ್ಮ್ ಮಾಡಿ ಪರಿವರ್ತನೆಯ ಹಾದಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೀನಿ. ಹೀಗಾಗಿ ಹದೀಸ್ನಲ್ಲಿರುವಂಥ ಅನೇಕ ಅಂಶಗಳನ್ನು ತೆಗಿಬೇಕು. ನಾನು ಹೇಳ್ತಿರೋದಲ್ಲ, ನಾನು ಹೇಳಿದರೆ ಸರ್ ತನ್ಸಜುದ ಅಂತ ಹೇಳ್ತಿದ್ರೇನೋ, ಆದರೆ ಇಸ್ಲಾಂ ಹುಟ್ಟಿದ ಜಾಗದಲ್ಲಿರುವಂಥ ರಾಜನೇ ಹೇಳ್ತಿರುವಂಥ ಮಾತು. ಅವನು ಎಲ್ಲಿವರೆಗೂ ಹೇಳಿದ್ದಾನೆ ಅಂತಂದ್ರೆ, ಇಸ್ಲಾಮನ್ನ ಎಲ್ಲರ ಜೊತೆಗೂ ಪ್ರೀತಿಯಿಂದ ಬದುಕುವಂತ ಒಂದು ಮತವಾಗಿ ಪರಿವರ್ತಿಸಬೇಕು ಅಂತ ನನಗೆ ಬಹಳ ಆಸೆ ಇದೆ ಅಂತ ಸೌದಿಯ ರಾಜ ಹೇಳ್ತಾನೆ ಅಂತಂದ್ರೆ, ಇಲ್ಲಿ ಮಾತನಾಡೋರೆಲ್ಲ ಬಾಯಿ ಮುಚ್ಕೋಬೇಕಾದಂತ ಸ್ಥಿತಿ ಬಂದಿದೆ ಅಂತ. ಮಿತ್ರ, ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಇವತ್ತು ಭಾರತದಲ್ಲಿ ಬದಲಾವಣೆಯ ಒಂದು ದೊಡ್ಡ ಪರ್ವಕಾಲ ಬಂದಿದೆ. ಒಂದು ಕಾಲದಲ್ಲಿ ನಾನು ಮತ್ತು ನೀವು ಕಾಲೇಜಿಗೆ ಹೋಗ್ತಾ ಇದ್ದಂಥ ಕಾಲದಲ್ಲಿ ಖಾನ್ಗಳು ಸಿನಿಮಾ ಫೀಲ್ಡ್ ಅನ್ನು ಆಳ್ತಾ ಇದ್ರು. ಈ ಖಾನ್ಗಳ ಆಳ್ವಿಕೆ ಹೇಗಿತ್ತು ಅಂತಂದ್ರೆ, ಅವ್ರು ಹೇಳಿದ್ದೇ ಸತ್ಯ. ಅಮೀರ್ ಖಾನ್ PK ಅಂತ ಒಂದು ಸಿನಿಮಾ ಮಾಡ್ತಾನೆ, ಹಿಂದೂ ದೇವರುಗಳನ್ನು ಅವಹೇಳನ ಮಾಡ್ತಾನೆ, ನಾವು ನೋಡ್ಕೊಂಡು ಬರ್ತೀವಿ. ಶಾರುಖ್ ಖಾನ್ ಚಕ್ದೆ ಇಂಡಿಯಾ ಅಂತ ಒಂದು ಸಿನಿಮಾ ಮಾಡ್ತಾನೆ, ನಂಗೆ ನೋಡಿ ಚೆನ್ನಾಗಿ ನೆನಪಿದೆ. ಆ ಚಕ್ದೆ ಇಂಡಿಯಾದಲ್ಲಿ ಒಬ್ಬ ಮುಸಲ್ಮಾನನಿಗೆ ಅವಮಾನ ಆಗುತ್ತೆ ಅಂತ ತೋರಿಸ್ತಾರೆ, ಆದರೆ ನಿಜವಾಗಿರುವಂಥ ಲೈಫ್ನಲ್ಲಿ ಹಿಂದುವಿಗಾಗಿರುವಂಥ ಅವಮಾನವನ್ನು ಹೆಸರು ಬದಲಾಯಿಸಿ ತೋರಿಸಿದ್ರು. ನಾವು ನಂಬಿಕೊಂಡ್ವಿ, ಹಿಂದೂಗಳಿರೋದ್ರೆ ಮುಸಲ್ಮಾನರಿಗೆ ಅವಮಾನ ಮಾಡಲಿಕ್ಕೆ ಅಂತ ಇವ್ರು ನಮ್ಮನ್ನು ನಂಬಿಸಿದ್ರು. ಆದರೆ ಕಾಲ ಬದಲಾಯಿತು. ಇವತ್ತಿನ ಬದಲಾವಣೆಯ ಕಾಲ ಹೆಂಗಿದೆ ಗೊತ್ತೇನು? ಬದಲಾವಣೆಯ ಕಾಲ ಹೆಂಗಿದೆ ಅಂತಂದರೆ, ಇವತ್ತು ಸಿನಿಮಾದಲ್ಲಿ ಶಿವಾಜಿ ಮಹಾರಾಜರು ಬರ್ತಾರೆ. ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರನ್ನ ಇವತ್ತು ಸಿನಿಮಾದಲ್ಲಿ ತೋರಿಸಿದರೆ ಜನ ಹೀಗೆ ಚಪ್ಪಾಳೆ ಹೊಡಿತಾರೆ. ಆ ಸಿನಿಮಾ ನೋಡಲಿಕ್ಕೆ ನೂರಾರು ಲಕ್ಷಾಂತರ ಜನ ಧಾವಿಸುತ್ತಾರೆ ಆ ಸಿನಿಮಾ ನೋಡ್ಲಿಕ್ಕೋಸ್ಕರ. ಈ ಸಿನಿಮಾ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತೆ, ಕೆಲವೇ ದಿನಗಳಲ್ಲಿ ಕೋಟ್ಯಂತರ ರೂಪಾಯಿ ಹಣವನ್ನು ಗಳಿಸುತ್ತೆ. ಮತ್ತು ತರುಣರು ಕೇಳ್ತಾರೆ, ಇಷ್ಟು ದಿನ ಈ ಸತ್ಯವನ್ನು ಮುಚ್ಚಿಟ್ಟಿದ್ ಯಾಕೆ ಅಂತ ತರುಣರು ಕೇಳುವಂತೆ ಸಿನಿಮಾಗಳು ನಿರ್ಮಾಣಗೊಳ್ತಾವಲ್ಲ. ಇದು ಹೊಸ ಭಾರತ. ಯಾರು ಮಾಡಿದ್ದಿದನ್ನ? ಇದು ಯಾವುದೋ ವ್ಯಕ್ತಿ ಮಾಡಿದ್ದಲ್ಲ, ಇದು ಭಗವಂತನ ಕೃಪೆಯಿಂದ ಆಗ್ತಿರುವಂತ ಕೆಲಸ. ನಾನು ಮತ್ತು ನೀವು ಈ ಕಾರಣಕ್ಕೋಸ್ಕರ ಪುಣ್ಯವಂತರು ಅಂತ ಅನ್ಕೊಳ್ತೇನೆ. ಮಿತ್ರೇ, ಎಲ್ಲವನ್ನೂ ಬಿಡಿ, ರಾಮ ಮಂದಿರ ಬಂತು. ನಿನ್ನೆ UPಯ CM ಹೇಳಿದ್ದಾರೆ, ರಾಮ ಮಂದಿರದ ಕೆಲಸ ಮುಗಿದಿದೆ, ಏಪ್ರಿಲ್ 15ಕ್ಕೆ ಕಂಪ್ಲೀಟ್ ಆಗಿಬಿಡುತ್ತೆ. ಸಣ್ಣ ಪುಟ್ಟ ಕೆಲಸ ಬಾಕಿ ಇದ್ದಿದ್ದನ್ನು ಮುಗಿಸ್ತಾರೆ. ಏಪ್ರಿಲ್ 15ಕ್ಕೆ ಮುಗಿದ ನಂತರ ಅವ್ರು ಹೇಳಿದ್ದಾರೆ, ಇನ್ನು ನಾನು
ಮಥುರಾದ ಡೆವಲಪ್ಮೆಂಟ್ ಕೈಗೆತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಏನು ಅದ್ಭುತವಾಗಿರುವಂಥ ಮಾತು! ಯಾವುದಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ವು, ಆ ಮಥುರಾದ ಡೆವಲಪ್ಮೆಂಟ್ ಶುರು ಮಾಡ್ತಾರೆ. ಮಥುರಾದ ಡೆವಲಪ್ಮೆಂಟ್ ಶುರು ಮಾಡೋದು ಅಂದರೆ ಅರ್ಥ ಏನು ಅಂತಂದರೆ, ಹೇಗೆ ರಾಮ ಬಂದು ಸ್ವಸ್ಥಾನಕ್ಕೆ ಕುಳಿತನೋ ಹಾಗೆ ಕೃಷ್ಣ ಕೂಡ ತನ್ನ ಸ್ವಸ್ಥಾನವನ್ನು ಅಲಂಕರಿಸುವಂಥ ಕಾಲ ದೂರ ಇಲ್ಲ. ಮತ್ತು ನಮ್ಮ ಪುಣ್ಯದ ಮೇಲೆ ಜಗತ್ತೆಲ್ಲ ಹೊಟ್ಟೆ ಉರಿಸ್ಕೊಳ್ಳಿ. ಯಾಕೆ ಅಂದರೆ ಕೃಷ್ಣನ ಸ್ಥಾನದಲ್ಲಿ ಕೃಷ್ಣ ಅಲಂಕರಿಸುವುದನ್ನು ನಾನು ನೀವು ನೋಡುವಂಥ ಭಾಗ್ಯ ನಮಗಿದೆ ಎನ್ನುವಂಥ ಹೆಮ್ಮೆ ನಾವು ಪಡೋಣ. ಆದರೆ ಬರೀ ಹೆಮ್ಮೆಯಿಂದ ಸಾಕಾಗೋದಿಲ್ಲ, ನಮಗೊಂದಷ್ಟು ಕೆಲಸ ಇದೆ, ಒಂದಷ್ಟು ಸವಾಲುಗಳಿವೆ. ಸಿಕ್ಕಾಪಟ್ಟೆ ಮತಾಂತರ ನಡೆಯುತ್ತೆ ಅಂತ ನಾವು ಮಾತಾಡ್ತಿದ್ದೀವಿ. ಎಷ್ಟು ವರ್ಷದಿಂದ ಮಾತಾಡ್ತಿದ್ದೀವಿ ಗೊತ್ತಾ? ಸ್ವಾತಂತ್ರ್ಯ ಬಂದ ಹೊಸತರಿಂದಲೂ ಮಾತಾಡ್ತಿದ್ದೀವಿ, ಮತಾಂತರ ನಡೀತಿದೆ. ಇನ್ನೆಷ್ಟು ವರ್ಷ ಮಾತಾಡೋಣ? ಯಾವಾಗ ಪರ್ವಕಾಲ ಬರುತ್ತೋ ಆ ಪರ್ವಕಾಲದಲ್ಲಿ ಕೆಲಸ ಚೆನ್ನಾಗಿ ಮಾಡಬೇಕು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಎದುರುಗಡೆ ದಡ ಕಾಣಿಸಿದಾಗ ಹುಟ್ಟು ಹಾಕ್ತಾ ಇರೋರು ದಡಕ್ಕೆ ಬರೋವರೆಗೂ ಹುಟ್ಟು ಹಾಕ್ಕೊಂಡು ಬರ್ತಾರಂತೆ. ದಡ ಕಂಡ ತಕ್ಷಣ ದಡ ಬಂತಲ್ಲ ಆಯಿತು ಅಂತ ಹುಟ್ಟು ತೆಗೆದಿಟ್ಟು ಮಲ್ಕೊಳ್ತಾರೆ. ಆದರೆ ದಡದ ಪ್ರಾಬ್ಲಮ್ ಏನು ಗೊತ್ತಾ? ನೀರು ದಡಕ್ಕೆ ಬಡಿದು ವಾಪಸ್ ಬರುತ್ತಲ್ಲ, ಅದು ನದಿಯನ್ನು ಇದು ಬೋಟನ್ನು ವಾಪಸ್ ತೊಗೊಂಡೋಗ್ಬಿಡುತ್ತೆ, ದಡಕ್ಕೆ ಬರೋದೇ ಇಲ್ಲ. ಸ್ವಾತಂತ್ರ್ಯ ಬಂದಾಗ ಹಾಗೆ ಮಾಡಿದ್ದು ನಾವು. ಇವ್ರ ಕೈಯಲ್ಲಿ ಕೊಟ್ವಿ, ನಾವು ಸುಮ್ಮನಾದ್ವಿ, ವಾಪಸ್ ತೊಗೊಂಡೋಯ್ತು. ಈಗ ದಡಕ್ಕೆ ಬರುವಂಥ ಹೊತ್ತು ದಡ ಕಾಣಿಸ್ತಾ ಇದೆ, ಸುಮ್ಮನಾಗಬೇಡಿ, ಒಂದಷ್ಟು ಸವಾಲು ತಗೊಳ್ಳೋಣ. ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು? ಘರ್ ವಾಪಸಿ ಮಾಡೋದು ಹೇಗೆ ಅಂತ ಮನೆಗೂ ಕಲಿಸಿಕೊಡೋಣ. ನಾವು ಮತಾಂತರ ಆಗೋರ ಕತೆ ಬಿಡಿ, ಯಾರ್ಯಾರು ಮತಾಂತರ ಆಗಿದ್ದಾರೋ ಇವನು ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು? ಶರಣಿಗೆ ಫೋನ್ ಮಾಡಿ ಹೇಳಬೇಡಿ, ನನಗೆ ಫೋನ್ ಮಾಡಬೇಡಿ, ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ನ ಲೀಡ್ರಿಗೆ ಫೋನ್ ಮಾಡಬೇಡಿ. ನಾವು ಹೆಂಗೆ ಟ್ರೈನ್ ಮಾಡೋಣ ನಮ್ಮ ಜನರನ್ನ ಅಂತಂದರೆ, ನಮ್ಮ ಮನೆ ಪಕ್ಕದವ್ರು ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು, ಏನು ಮಾಡೋದು ಬೇಡ, ಕೊರಗಜ್ಜನ ಬಳಿ ಕರ್ಕೊಂಡು ಬಂದು, ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ, ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ, ನೀನು ವಾಪಸ್ ಬಂದೆ ಅಂತ ಒಂದು ಸುದ್ದಿ ಮಾಡ್ರಲ್ಲ. ಯಾವುದ್ಯಾವುದೋ ರೀಲ್ಗಳನ್ನು ಮಾಡ್ತೀವಲ್ಲ, ಒಂದು ಮತಾಂತರ ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡಲಿ ನಮ್ಮ ತರುಣರು. ನಾನು ವಾಪಸ್ ಕರ್ಕೊಳ್ತೀನಿ ಅಂತ ನಮ್ಮ ಸಮಾಜದ ಸಾಧುಗಳು ಮುಂದೆ ಬರಲಿ. ನಮಗೆ 3 ಮಕ್ಕಳಾಗಬೇಕು, 4 ಮಕ್ಕಳಾಗಬೇಕು, ಸರಿ, ಹೋಗಿರೋರನ್ನ ವಾಪಸ್ ಮೊದಲು ಕರ್ಕೊಂಡು ಬರೋಣ, ಸಂಖ್ಯೆ ಜಾಸ್ತಿ ಮಾಡೋಣ. ನಮ್ಮ ಸಮಾಜದ ಸಾಧುಗಳು ಬಂದು ಹೇಳಿ, ಯಾರ್ಯಾರು ವಾಪಸ್ ಬರಬೇಕು ಅಂತಿದ್ದೀರೋ ನಮ್ಮ ಸಮಾಜಕ್ಕೆ ತೆಗೆದುಕೊಳ್ಳೋದು ನಮ್ಮ ಸಮಾಜದ ಜವಾಬ್ದಾರಿ, ನಾವು ತಗೊಳ್ತೀವಿ ಅಂತ ಒಂದು 50 ಜನ ಸಾಧುಗಳು ಹೇಳಿ ಎಷ್ಟು ಜನ ವಾಪಸ್ ಬರಲ್ಲ ನೋಡಿ ಅಂತ. ಮಿತ್ರ, ನಾನು ಸುಮ್ಮನೆ ಹೇಳ್ತಿಲ್ಲ. ರಾಜಸ್ಥಾನದಲ್ಲಿ ಒಂದು ಜಾಗ ಇದೆ, ಬಣಸ್ವಾಡ ಅಂತ ಒಂದು ಜಾಗ. ಆ ಜಾಗದಲ್ಲಿ 30 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಮತಾಂತರಗೊಂಡ, ತುಂಬ ಪ್ರಭಾವಿ ವ್ಯಕ್ತಿ. ಅವನು ಮತಾಂತರಗೊಂಡ ನಂತರ ಅವನ ಫ್ಯಾಮಿಲಿಯವ್ರನ್ನೆಲ್ಲ ಮತಾಂತರಗೊಳಿಸಿದ. ಒಂದೇ ಹಳ್ಳಿಯ 45 ಪರಿವಾರಗಳನ್ನು ಮತಾಂತರಗೊಳಿಸಿ ಮುಗಿಸಿದ. ಆ ಹಳ್ಳಿಯಲ್ಲಿದ್ದ ಭೈರವ ಮಂದಿರವನ್ನು ಚರ್ಚ್ ಆಗಿ ಕನ್ವರ್ಟ್ ಮಾಡಿದರು. ಒಂದಷ್ಟು ಜನ ಡಿಸೈಡ್ ಮಾಡಿದರು ವಾಪಸ್ ಕರ್ಕೊಂಡು ಬರಲೇಬೇಕು ಅಂತ. ಯಾವ ಪ್ರಭಾವಿ ವ್ಯಕ್ತಿ ಹೋಗಿದ್ನೋ ಹಠ ಹಿಡಿದ್ರು, ಅವನ ಜೊತೆ ಮಾತಾಡಿ ಅವನನ್ನು ಒಲಿಸಿ ಅವನೊಬ್ಬನನ್ನು ಹಿಂದುತ್ವಕ್ಕೆ ಕರ್ಕೊಂಡು ಬಂದ ನಂತರ ಕಳೆದ ವರ್ಷದಿಂದ ಮಾಡಿದ ಪ್ರಯತ್ನಕ್ಕೆ ಮೊನ್ನೆ ಮಾರ್ಚ್ 9 ಹೆಚ್ಚು ಕಡಿಮೆ ನಿನ್ನೆ ಇವತ್ತು ಅದರ ಪರಿಸ್ಥಿತಿ ಏನು ಅಂತಂದರೆ, ಆ ಚರ್ಚ್ ಏನಿದೆಯೋ ಆ ಚರ್ಚ್ ಇವತ್ತು ಪರಿಪೂರ್ಣ ಬದಲಾಗಿ ಕೇಸರಿ ಬಣ್ಣ ಹಚ್ಚಿಸಿಕೊಂಡು ವಾಪಸ್ ಅದು ಭೈರವ ಮಂದಿರ ಆಗ್ತಾ ಇದೆಯಲ್ಲ. ನಾನು ಹೆಮ್ಮೆಯ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಮತಾಂತರ ಆಗ್ತಾ ಇರುವಂಥ ಹೊತ್ತಿಗೆ ಸರಿಯಾಗಿ ಒಂದು ಭೈರವ ಮಂದಿರ, 125 ವರ್ಷಗಳ ಹಳೆಯ ಭೈರವ ಮಂದಿರ ತನ್ನ ಚರ್ಚಿನ ಸ್ವರೂಪವನ್ನು ಕಳ್ಕೊಂಡು ವಾಪಸ್ ಹಿಂದೂ ಮಂದಿರ ಆಗ್ತಾ ಇದೆಯಲ್ಲ. ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ, ಘರ್ ವಾಪಸಿಯ ಬಗ್ಗೆ ಇನ್ನು ಮುಂದೆ ಮಾತನಾಡಬೇಕು. ಮನೆಗಳಲ್ಲೂ ಘರ್ ವಾಪಸಿಯ ಚರ್ಚೆ ನಡಿಬೇಕಾಗಿದೆ. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡು ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ಮದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಯಪ್ಪ, ಹುಡುಗಿ ಸಿಗಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ, ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ. ನಮ್ಮ ಸಮಾಜದಲ್ಲಿ, ಇಲ್ಲಿ ಮಾನಿಟರ್ ಇಲ್ಲ ಹೇಳಿ, ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿವೆಯಲ್ಲ, ಧೈರ್ಯ ತುಂಬ್ರಲ್ಲ. ನಮಗೆ ಮಕ್ಕಳಾಗಲಿಲ್ಲ 3 ಮಕ್ಕಳು ಮಾಡಿ 4 ಮಕ್ಕಳು ಮಾಡಿ, ಸಾರಿ ಶರಣ್ ಅಂತ ಹೇಳಿದರೆ ಕೇಳ್ತೀರಾ ನೀವು? ಅನೇಕರು ಕೇಳುವಾಗ ಎಲ್ಲ ಬಿಟ್ಟು ಕೊರಗಜ್ಜನ ಹತ್ರ ಈ ಪ್ರಾರ್ಥನೆ ಮಾಡಿದ್ರಲ್ಲ ಮಾರೆ, ಒಂದಾಗಿದ್ದೇ ಸಾಕಿತ್ತು ಅಂತ ಯೋಚನೆ ಮಾಡ್ತಿದ್ದಾರಲ್ಲಿ ಕೂತ್ಕೊಂಡು. ಆದರೆ ನಾನು ಒಂದು ಚಾಲೆಂಜ್ ಕೊಡ್ತೀನಿ. ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿ, ನಿಮ್ಮ ತೋಟದಲ್ಲೋ ನಿಮ್ಮ ಗದ್ದೆಯಲ್ಲೋ ಕೆಲಸಕ್ಕೆ ಇಟ್ಕೊಂಡಿದ್ದೀರಲ್ಲ, ಕೆಲಸಕ್ಕೆ ಇಟ್ಕೊಂಡಿರೋರ್ಗೆ ಒಂದು ಮಾತು ಹೇಳಿ, ನಿನಗೆ 3ನೇ ಮಗು ಆದರೆ ಇನ್ಕ್ರಿಮೆಂಟ್ ಕೊಡ್ತೀನಿ ಅಂತ. ಮಾಡ್ರಲ್ಲ.
ನಾನು ಕೆಲಸಕ್ಕೆ ಇಟ್ಕೊಳ್ಬೇಕಾದ್ರೆ ಒಂದು ಕಂಡೀಷನ್ ಏನು ಅಂದರೆ 3 ಮಗು ಇರಬೇಕು ಅಂತ ಹೇಳ್ರಲ್ಲ. ಸಂಬಳವನ್ನು ನಾನು 1.5 ಪಟ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಅವನಿಗೆ. ಎಜುಕೇಷನ್ ತಾನೇ ಪ್ರಾಬ್ಲಮ್ ನಿನಗೆ. ಎಜುಕೇಷನ್ ನಿನ್ನ 3ನೇ ಮಗುವಿಗೆ ಏನು ಓದಿಸ್ತೀಯೋ ಅಷ್ಟು ಫ್ರೀ ನಾನು ಓದಿಸ್ತೀನಿ ಅಂತ ಒಂದಷ್ಟು ಜನ ಮುಂದೆ ಬರಲ್ಲ. ಹಿಂದೂ ಸಮಾಜದ ರಕ್ಷಣೆಗೆ ಇಷ್ಟು ಮಾಡದೆ ಹೋದರೆ ಹೇಗೆ? ನೀನು 3 ಮಕ್ಕಳು ಮಾಡ್ಕೋಬೇಕು ಸರಿ, ಹಿಂದೂ ಸಮಾಜದ ರಕ್ಷಣೆ ಬೇಕು. ನಿನ್ನ 3ನೇ ಮಗುವನ್ನು ಅದಕ್ಕೆ ಎಜುಕೇಷನ್ ಕೊಡಿಸುವಂಥ, ಅದಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು ಅಂತ ಯಾರ್ಯಾರು ಇಲ್ಲಿ ಬಿಸ್ನೆಸ್ ನಡೆಸ್ತಿದ್ದೀರೋ ಒಂದು ಸಂಕಲ್ಪ ಮಾಡ್ರಲ್ಲ. ನಿಮ್ಮ ಅಂಗಡಿಗೆ ಕೆಲಸಕ್ಕೆ ಬರುವಂಥ ಹುಡುಗನಿಗೆ ಹೇಳಿ, ಅವನು ಹೇಳ್ತಾನೆ ಆಗ್ಬೋದು ಸರ್, ಆಗಿದ್ರೆ ನೀವು ಇಷ್ಟು ಧೈರ್ಯ ಕೊಡ್ತೀರಾ ಅಂತಂದರೆ 4 ಮಕ್ಕಳಾದರೂ ಆಗಲಿ ಅಂತ ಧೈರ್ಯವಾಗಿ ಹೇಳ್ತಾನೆ. ನಾವು ಸಮಾಜದವರು ಧೈರ್ಯವಾಗಿ ನಿಂತ್ಕೊಳ್ಳದೆ ಅವ್ರಿಗೆ ಹೇಳೋದು ಹೇಗೆ ಅನ್ನೋದು ಬಹಳ ದೊಡ್ಡ ಸವಾಲು ಅಂತ. ಮಿತ್ರ, ಈ ಸವಾಲುಗಳನ್ನು ನಾವು ಎದುರಿಸಬೇಕು ಅಂತಂದರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸಲ್ಲಿ ಆಡಿದರೆ ಆಗೋದಿಲ್ಲ ರೀ. ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯ್ತು, 1 ಡೇ ಮ್ಯಾಚ್ಗಳು ಕಡಿಮೆ ಆಯಿತು. 2020 ಮ್ಯಾಚ್ ಇರೋದೇ 20 ಓವರು. 20 ಓವರಲ್ಲಿ ಬಡಿಬೇಕು ಅಷ್ಟೇ. ನಂಗೆ 50 ಓವರ್ ಇದೆ, ಇಡೀ ಟೆಸ್ಟ್ ಮ್ಯಾಚ್ 5 ದಿನ ಆಡ್ತೀನಿ ಅಂತ ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಈಗ 20 ಓವರ್ಗಳಲ್ಲಿ ನಮ್ಮ ಸಾಧನೆ ಏನು ಅಂತ ತೋರಿಸಬೇಕು ಅಂತಂದರೆ ಈ ನಾಡಿನ ಪ್ರತಿಯೊಬ್ಬ ತರುಣನೂ ಕೂಡ ತಾನು ಸಂಕಲ್ಪಬದ್ಧನಾಗಿ ಸಿದ್ಧನಾಗಬೇಕು. ಅಂಥ ಸಂಕಲ್ಪಬದ್ಧನಾಗಲಿಕ್ಕೆ ಅಂತಲೇ ಇವತ್ತು ಪಾದಯಾತ್ರೆ ಮಾಡಿರೋದು. ಆ ಪಾದಯಾತ್ರೆಯ ಆ ಸಾಮರ್ಥ್ಯವನ್ನೇನು ಗಳಿಸ್ಕೊಂಡಿದ್ದೀವಲ್ಲ, ಅದನ್ನು ಪರಿಪೂರ್ಣವಾಗಿ ಸಮರ್ಪಿಸ್ಲಿಕ್ಕೆ ಸಿದ್ಧರಾಗೋಣ. ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ಬರ್ತಿದೆ. ನಾನು ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ, ಬಹಳ ದೂರ ಇಲ್ಲ. ನಾವು ಏನೇನು ಕೇಳ್ಕೊಂಡಿದ್ದೇವೋ, ನಾನು ಕೊರಗಜ್ಜಿನಲ್ಲಿ ಇದೇ ಕೇಳ್ಕೊಂಡಿದ್ದೀನಿ, ನಮ್ಮ ತರುಣ ಸಮಾಜಕ್ಕೆ ಒಂದು ಸ್ವಲ್ಪ ಶಕ್ತಿ ಕೊಡು, ನಮ್ಮ ಹಿರಿಯರಿಗೆ ಒಂದು ಶಕ್ತಿ ಕೊಟ್ಟು ನಮ್ಮ ತರುಣ ಸಮಾಜ ಮುಂದಕ್ಕೆ ಹೋಗ್ಲಿಕ್ಕೆ ಬೇಕಾಗಿರುವಂಥ ಬೆನ್ನೆಲುಬಾಗಿ ನಿಂತುಕೊಳ್ಳುವಂಥ ಸಾಮರ್ಥ್ಯವನ್ನು ಹಿರಿಯರಿಗೆ ಕೊಡು ಅಂತ ನಾನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸ್ಕೊಂಡಿದ್ದೀನಿ. ಮತ್ತು ನನಗೆ ಗೊತ್ತಿದೆ, ನನ್ನ ಪ್ರಾರ್ಥನೆಯನ್ನು ಅವನು ಈಡೇರಿಸ್ತಾನೆ. ನಾನು ಕೇಳ್ಕೊಳ್ಳೋಕ್ಕಿಂತ ಮುಂಚೆ ಆ ಕೆಲಸ ಶುರುವಾಗಿದೆ ಅಂತ. ಯಾಕೆ ಅಂದರೆ ಇಡೀ ಜಗತ್ತಿನಲ್ಲಿ ಎಂಥ ದೊಡ್ಡ ಬದಲಾವಣೆ ಬರ್ತಿದೆ ಅಂತಂದರೆ, ಎಲ್ಲೆಲ್ಲಿ ನಾನು ಮುಸಲ್ಮಾನರ ವಿರೋಧಿ ಏನಲ್ಲ, ಅನೇಕ ಒಳ್ಳೆಯ ಮುಸಲ್ಮಾನರನ್ನ ಪ್ರೀತಿಯಿಂದ ಗೌರವಿಸ್ತೀನಿ. ಆದರೆ ಅವರಿಗೂ ಗೊತ್ತಿರಬೇಕು, ಎಲ್ಲೆಲ್ಲಿ ಮುಸಲ್ಮಾನರು ಜಗತ್ತಿನ ಕಡೆ ಹೋಗಿದ್ದಾರೋ ಅಲ್ಲಿಂದೆಲ್ಲ ಮುಸಲ್ಮಾನರನ್ನು ಓಡಿಸುವಂಥ ಒಂದು ದೊಡ್ಡ ಪ್ರಕ್ರಿಯೆ ಆರಂಭವಾಗಿದೆ. ನೆನ್ಪಿಟ್ಕೊಳ್ಳಿ, ನೀವು ಇಟಲಿಯಿಂದ ಮುಸಲ್ಮಾನರನ್ನು ಓಡಿಸ್ಬೇಕು ಅಂತ ನಿಶ್ಚಯ ಮಾಡಿದ್ದಾರೆ, ಫ್ರಾನ್ಸಿನಿಂದ ಓಡಿಸ್ಬೇಕು ಅಂತ ನಿಶ್ಚಯ ಮಾಡಿದ್ದಾರೆ, ಜರ್ಮನಿಯಿಂದ ಓಡಿಸ್ಬೇಕು ಅಂತ ದೊಡ್ಡ ಗಲಾಟೆ ನಡೀತಿದೆ. ಅಮೆರಿಕ ಹೇಳ್ತಿದೆ ಇಲ್ಲಿಗಲ್ ಒಬ್ಬರನ್ನು ನಾನು ಇಟ್ಕೊಳ್ಳಲ್ಲ ಅಂತ. ಸೌದಿ ಅರೇಬಿಯಾ ಏನು ಹೇಳಿದೆ ಗೊತ್ತಾ? ಮುಸಲ್ಮಾನ್ ರಾಷ್ಟ್ರ ಸೌದಿ ಅರೇಬಿಯಾ ಹೇಳಿದೆ, ನನ್ನ ದೇಶದಲ್ಲಿ ಇನ್ನು ಮುಂದೆ ಪಾಕಿಸ್ತಾನದವರಿಗೆ ನಾನು ಎಂಟ್ರಿ ಕೊಡೋದಿಲ್ಲ ಅಂತ. ಇದು ನಿಮ್ಮ ಯೋಗ್ಯತೆ. ಆದರೆ ಭಾರತೀಯರು ಜಗತ್ತಿನ ಯಾವ ಮೂಲೆಗೆ ಹೋದರೂ ಅವರನ್ನು ಗೌರವದಿಂದ ನೋಡುವಂಥ ಒಂದು ವಾತಾವರಣ ಇದೆಯಲ್ಲ, ಇದು ಭಾರತಕ್ಕಿರುವಂಥ ಗೌರವ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಬಲ್ಲೆ ಮಿತ್ರರೇ. ಇಂಥ ಗೌರವವನ್ನು ಹಿಂದೂಗಳು ಜಗತ್ತಿಗೆ ಜಗತ್ತಿನಲ್ಲಿ ಏನು ಗಳಿಸಿಕೊಟ್ಟಿದ್ದಾರೆ, ಆ ಗಳಿಸಿಕೊಂಡಿರುವಂಥ ಗೌರವಕ್ಕೆಲ್ಲವೂ ಕಾರಣ ಭಗವತ್ ಕೃಪೆ. ನಾನು ಆ ಭಗವತ್ ಕೃಪೆಯನ್ನು ಅತ್ಯಂತ ಶ್ರದ್ಧೆಯಿಂದ ನೆನಪಿಸ್ಕೊಳ್ತಾ, ಕೊರಗಜ್ಜ ನಮ್ಮೆಲ್ಲರನ್ನು ರಕ್ಷಿಸಲಿ, ನಮ್ಮೆಲ್ಲರನ್ನು ಉದ್ಧಾರ ಮಾಡಲಿ. ಒಂದು ಸಮರ್ಥವಾಗಿರುವಂಥ ಹಿಂದೂ ಪರವಾಗಿರುವಂಥ ಅದ್ಯಾವುದೇ ಪಕ್ಷದವರಾಗಿ ನಾನು ಅದಕ್ಕೆ ಆರಂಭದಲ್ಲೇ KH ಮುನಿಯಪ್ಪನವರ ಬಗ್ಗೆ ಹೇಳಿದ್ದು, ಹಿಂದೂ ಪರವಾಗಿರುವಂಥ ಯಾವುದೇ ಸರ್ಕಾರ ಹಿಂದುತ್ವದ ಚಿಂತನೆಗಳನ್ನು, ಈ ದೇಶದ ರಾಷ್ಟ್ರೀಯತೆಯ ಚಿಂತನೆಗಳನ್ನು ಹಬ್ಬಿಸುವಂಥ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ, ಈ ದೇಶದ ಪ್ರತಿಯೊಬ್ಬ ತರುಣನೂ ಕೂಡ ಶ್ರದ್ಧಾವಂತ ನಿಸ್ವಾರ್ಥ ಹಿಂದುವಾಗಲಿ. ಮತ್ತು 3ನೇದು, ಭಗವಂತನ ಕೃಪೆಗೋಸ್ಕರ, ಆ ಭಗವಂತನ ಪ್ರೀತಿಗೋಸ್ಕರ ಈ ಥರದ ಪ್ರಕ್ರಿಯೆ ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಮಂಗಳೂರು ನನ್ನ ಪಾಲಿಗೆ ಯಾವತ್ತೂ ಅಚ್ಚರಿಯೇ. ನಾನು ಇದ್ದವರಿಗೆಲ್ಲ ಹೇಳ್ತಾ ಇದ್ದೆ, ಈ ಮಂಗಳೂರು ಬೇರೆನೇ ಇದು ಅಂತ. ಈ ದಕ್ಷಿಣ ಕನ್ನಡ ಇದೊಂದು ಬೇರೆಯೇ. ಇದು ಕರ್ನಾಟಕವೇ ಒಂದಾದರೆ ದಕ್ಷಿಣ ಕನ್ನಡದ್ದೇ ಬೇರೆ ಒಂದು ತೂಕ ಅಂತ. ಇಷ್ಟು ಜನರನ್ನು ನೀವು ಯಾವುದೇ ಬಲು ದೊಡ್ಡ ಅಬ್ಬರದ ಏನು ಪ್ರಚಾರ ಇಲ್ಲದೆ ಸಹಜವಾಗಿ ಬಂದು ಸೇರಿಸಲಿಕ್ಕೆ ಸಾಧ್ಯವಾಗೋದು ಇದು ಮಂಗಳೂರಿಗೆ ಮಾತ್ರ ಸಾಧ್ಯ ಅಂತ. 2ನೇದು, ನಿರಂತರವಾಗಿ ಭಗವಂತನ ಪ್ರೀತಿಯನ್ನು, ಭಗವಂತನ ಶಕ್ತಿಯನ್ನು ಗಳಿಸ್ಕೊಳ್ಳಿಕ್ಕೋಸ್ಕರ ದಿನವೂ ಬಿಟ್ಟು ಬಿಡದೆ ಯಾವುದಾದ್ರೂ ಚಟುವಟಿಕೆ ನಡೀತಾ ಇದ್ದರೆ ಅದು ಈ ಭಾಗದಲ್ಲಿ ಮಾತ್ರ ಬಹಳ ವಿಶೇಷ. ಒಂದ್ಸಲ ಈ ಭಾಗದ ಹಳೆಯ MP ಅವ್ರ ಜೊತೆ ಮಾತನಾಡ್ತಿರುವಾಗ ಅವ್ರು ನನಗೆ ಹೇಳಿದರು, 10-12 ವರ್ಷಗಳ ಹಿಂದೆ ಇಲ್ಲಿ ಕೋಲ, ದೈವ, ನೇಮ, ಬ್ರಹ್ಮಕಲಶೋತ್ಸವ ಇವುಗಳ ವಾರ್ಷಿಕ ಆದಾಯವೇ 500 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಅಂತ. ಏನು ಚಂದ! ಜನ ಭಗವಂತನಿಗೋಸ್ಕರ ಖರ್ಚು ಮಾಡ್ತಾರೆ, ಆ ಮೂಲಕ ಭಗವಂತನ ಕೃಪೆಯನ್ನೂ ತಾವು ತೆಗೆದುಕೊಳ್ತಾರೆ. ಇಡೀ ಸಮುದಾಯವನ್ನು ರಕ್ಷಣೆ ಮಾಡುವಂಥ ಈ ಜವಾಬ್ದಾರಿ ಹೊರತಾರಲ್ಲ, ಅತ್ಯದ್ಭುತವಾಗಿರುವಂಥ ಜಾಗ. ಆ ಶ್ರದ್ಧೆಯನ್ನು ಉಳಿಸಿಕೊಂಡಿರುವಂಥ ಈ ಪರಶುರಾಮ ಕ್ಷೇತ್ರಕ್ಕೆ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದ್ಸಲ ಭಾರತ್ ಮಾತೆಗೆ ಜೈಕಾರ ಕೊಡಿ ನನ್ನ ಜೊತೆ ಉಚ್ಚ ಕಂಠದಲ್ಲಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್.